ಶಾಂತಿ. ಇವತ್ತು ನಾವು ಫರಿಸ್ತೆಗಳ ಪರಿಭಾಷೆಯನ್ನು ತಿಳ್ಕೊಳ್ಳೋಣ. ಫರಿಸ್ತೆಗಳು ಅಂದರೆ ಯಾರು? ಬಾಬೂರು ಹೇಳ್ತಾರೆ, ಯಾವುದೇ ಆತ್ಮಗಳ ಜೊತೆಯಲ್ಲಿ ಅವರ ಸಂಬಂಧ ಇರೋದಿಲ್ಲ. ಯಾವುದೇ ಸಹೋದರ ಸಹೋದರಿ ಅಥವಾ ಯಾವುದೇ ಒಂದು ಸಂಬಂಧ ಇದ್ದರೂ ಕೂಡ ಯಾವ ಸಂಬಂಧವೂ ಅವ್ರಿಗೆ ಇರೋದಿಲ್ಲ. ಸಂಪೂರ್ಣ ಸಂಬಂಧಗಳಿಂದ ಭಿನ್ನರಾಗಿರುವಂಥವರು ಫರಿಸ್ತೆಗಳು ಅಂತ. ಹಾಗೆ ಅವರು ಅಂತವಾಹಕ ಶರೀರ ಮೂಲಕ ಇಡೀ ಜಗತ್ತನ್ನು ಸಂಚಾರ ಮಾಡುವಂಥವರು. ಸ್ವಯಂ ತಂದೆಯ ಜೊತೆಯಲ್ಲಿ ಅವರು ಜಗತ್ತಿನ ಸರ್ವ ಆತ್ಮಗಳಿಗೆ ದಾನವನ್ನು ಕೊಡುವಂಥವರು ಅಂಥೇಳಿ ಹೇಳಲಾಗತ್ತೆ. ಹಾಗೆ ಫರಿಸ್ತೆಗಳು ಅಂದ್ರೇ ಸಿದ್ಧಿ ಸ್ವರೂಪರು ಅಂತಲೂ ಹೇಳಲಾಗತ್ತೆ. ಕೇಳೋಣ ಬಾಬವರು ಹೇಗೆ ಆ ಒಂದು ಶ್ರೇಷ್ಠ ಸ್ಥಿತಿಯನ್ನು ಅನುಭವ ಮಾಡಲಿಕ್ಕೆ ನಮಗೆ ತಿಳಿಸ್ತಾರೆ ಅಂತ. सारे दिन में कितना समय फरिश्ते हो रहे और कितना समय फरिश्तों के बजाय मृत्युलोक के मानव होते हो. ಇಡೀ ದಿನದಲ್ಲಿ ಎಷ್ಟು ಸಮಯ ಫರಿಸ್ತೆಗಳಾಗಿ ಇರ್ತೀರಿ ಮತ್ತು ಎಷ್ಟು ಸಮಯ ಫರಿಸ್ತೆಗಳ ಬದಲಾಗಿ ಫರಿಸ್ತೆ ಆಗೋದಕ್ಕೆ ಬದಲಾಗಿ ಮೃತ್ಯುಲೋಕದ ಮಾನವರಾಗಿ ಇರ್ತೀರಿ. ದೈವಿ ಪರಿವಾರಕ್ಕೆ ರಿಸ್ತೋ ಮೇ ಭೀ ಫರಿಸ್ತೆ ನಹಿ ಆತೆ. ತಂದೆ ಹೇಳ್ತಾರೆ, ದೈವಿ ಪರಿವಾರದ ಸಂಬಂಧದಲ್ಲಿಯೂ ಸಹ ಫರಿಸ್ತೆಗಳು ಬರೋದಿಲ್ಲ. ವಹತೋ ಸದೈವ ನ್ಯಾರಿ ರಹತೆ ಹೇ, ಅವರು ಸದಾಕಾಲಕ್ಕೆ ಭಿನ್ನರಾಗಿ ಇರ್ತಾರೆ. ರಿಸ್ತೆ ಸಬ್ ಕಿಸ್ಸೆ ಹೇ ಅಂದಮೇಲೆ ಎಲ್ಲ ಸಂಬಂಧಗಳು ಯಾರ ಜೊತೆಯಲ್ಲಿರುತ್ತೆ? ಅಗರ್ ಕೋಯಿ ಕೋ ಸಖಿ ಬನಾಯ ತೋ ಬಾಪ್ ಸೆ ವ ಸಖೀಪನ್ ಕಾ ರಿಸ್ತಾ ಕಮ್ ಹೋ ಜಾಯೇಗಾ. ಒಂದು ವೇಳೆ ಯಾರನ್ನಾದರೂ ಸಖಿಯನ್ನಾಗಿ ಮಾಡ್ಕೊಂಡ್ಬಿಟ್ರೆ, ಸ್ನೇಹಿತರನ್ನಾಗಿ ಮಾಡ್ಕೊಂಡ್ಬಿಟ್ರೆ, ಆ ಒಂದು ಸ್ನೇಹಿತತನದ ಅಥವಾ ಸಖಿತನದ ಒಂದು ಸಂಬಂಧ ಏನಿದೆ ಅದು ತಂದೆ ಜೊತೆಯಲ್ಲಿ ಕಡಿಮೆ ಆಗೋಗ್ಬಿಡುತ್ತೆ. कोई भी संबंध चाहे बहन या भाई का या अन्य कोई भी रिश्ता जोड़ा तो एक से जरूर वह रिश्ता हल्का होगा. ಯಾವುದೇ ಸಂಬಂಧ, ಭಲೆ ಸಹೋದರಿ ಇರ್ಬೋದು ಅಥವಾ ಸಹೋದರ ಇದ್ದಿರ್ಬೋದು ಅಥವಾ ಯಾವುದೇ ಅನ್ಯ ಪ್ರಕಾರದ ಸಂಬಂಧವನ್ನು ಬೆಳೆಸ್ತಾರೆ ಎಂದಾಗ ಆ ಒಬ್ಬರಿಂದ ಅವಶ್ಯಕವಾಗಿ ಆ ಒಂದು ಸಂಬಂಧ ಹಗುರವಾಗೋಗ್ಬಿಡತ್ತೆ. ಕ್ಯೋಂಕಿ ಬಂಟ್ ಜಾತಾ ಹೇನ, ಏಕೆಂದರೆ ಆ ಸಂಬಂಧಗಳಲ್ಲಿ ಹಂಚಿ ಹೋಗ್ಬಿಡುತ್ತೆ ತಾನೆ. ದಿಲ್ ಕಾ ಟುಕುಡಾ ಟುಕುಡಾ ಹೋ ಗಯಾ ತೋ ಟೂಟಾ ಹುವಾ ದಿಲ್ ಹೋ ಗಯಾ. ಅವ್ರ ಜೊತೆ ಇವ್ರ ಜೊತೆ ಎಲ್ಲರ ಜೊತೆನಲ್ಲೂ ಹೃದಯವನ್ನು ಹಂಚ್ಕೊಂಡು ಬಿಡ್ತಾರೆ ಎಂದಾಗ ಆ ಹೃದಯ ತುಂಡು ತುಂಡಾಗ್ಬಿಡ್ತು, ಪೀಸ್ ಪೀಸ್ ಆಗಿಬಿಡ್ತು ತಾನೆ. ಆ ಚೂರು ಚೂರಾಗಿರುವಂತಹ ಹೃದಯ ಅದಾಗ್ಬಿಡ್ತು. ಟೂಟೆ ಹುಯೆ ದಿಲ್ ಕೋ ಬಾಪ್ ಭೀ ಸ್ವೀಕಾರ ನಹಿ ಕರ್ತೆ. ಚೂರಾಗಿರುವಂತಹ ಒಡೆದು ಹೋಗ್ಬಿಟ್ಟಿರುವಂತಹ ಹೃದಯವನ್ನು ತಂದೆನೂ ಸಹ ಸ್ವೀಕಾರ ಮಾಡೋದಿಲ್ಲ. यह भी गुह्य रिश्तों की फिलासफी है, सिवाय एक के और कोई से रिश्ता नहीं. ಇದು ಸಹ ಬಹಳ ಆಳವಾದಂತಹ ಸಂಬಂಧಗಳ ಫಿಲಾಸಫಿಯಾಗಿದೆ. ಒಬ್ಬ ತಂದೆ ವಿನಃ ಬೇರೆ ಯಾವುದೇ ಸಂಬಂಧವಿಲ್ಲ. ನಾ ಸಖ ನಾ ಸಖಿ ನಾ ಬೆಹನ್ ನಾ ಭಾಯಿ ತೋ ಉಸ್ ಸಂಬಂಧ ಮೇ ಭೀ ಆತ್ಮ ಹಿ ಯಾದ್ ಆಯೆಂಗೆ. ಯಾವುದೇ ಸಖ ಆಗಲಿ, ಸಖಿ ಆಗಲಿ, ಸಹೋದರ ಆಗಲಿ, ಸಹೋದರಿ ಆಗಲಿ ಯಾವುದೂ ಇಲ್ಲ. ಒಂದು ವೇಳೆ ಆ ಸಂಬಂಧದಲ್ಲಿಯೂ ಸಹ ಆತ್ಮರದೇ ನೆನಪು ಬರುತ್ತೆ. ಫರಿಸ್ತಾ ಅರ್ಥಾತ್ ಜಿಸ್ಕಾ ಆತ್ಮ ಉನ್ಸೆ ಕೊಯಿ ರಿಸ್ತಾ ನಹಿ. ಫರಿಸ್ತೆ ಅಂದ್ರೇ ಯಾವುದೇ ಪ್ರಕಾರದ ಆತ್ಮಗಳ ಜೊತೆಯಲ್ಲಿ ಅವರ ಸಂಬಂಧ ಇರೋದಿಲ್ಲ. ಪ್ರೀತ್ ಜುಟಾನಾ ಸಹಜ ಹೇ ಲೇಕಿನ್ ನಿಭಾನಾ ಮುಷ್ಕಿಲ್ ಹೇ. ತಂದೆ ಹೇಳ್ತಾರೆ, ಪ್ರೀತಿಯನ್ನು ಬೆಳೆಸೋದು ಸಹಜ, ಆದರೆ ಆ ಪ್ರೀತಿಯನ್ನು ನಿಭಾಯಿಸ್ಕೊಂಡು ಹೋಗಬೇಕಲ್ಲ, ಅದರಲ್ಲಿ ಕಷ್ಟ. ನಿಭಾನೆ ಮೇ ಹಿ ನಂಬರ್ ಹೋತೆ ಹೇ, ಜುಟಾನೆ ಮೇ ನಹಿ ಹೋತೆ. ನಿಭಾಯಿಸೋದ್ರಲ್ಲಿ ನಂಬರ್ ಆಗಿಬಿಡ್ತಾರೆ, ಬೆಳೆಸೋದ್ರಲ್ಲಿ ಇಲ್ಲ ಅಂತಾರೆ. ಬೆಳೆಸೋದ್ರಲ್ಲಿ ಪ್ರೀತಿಯನ್ನು
ಮಾಡೋದ್ರಲ್ಲಿ ನಂಬರ್ ಇಲ್ಲ, ಆದರೆ ಆ ಪ್ರೀತಿಯನ್ನು ಸದಾಕಾಲಕ್ಕೆ ನಿಭಾಯಿಸಬೇಕಲ್ಲ, ಅದರಲ್ಲಿ ನಂಬರ್ ಆಗಿಬಿಡತ್ತೆ. ನಿಭಾನಾ ಕಿಸಿ ಕಿಸಿಕೋ ಆತಾ ಹೇ ಸಬ್ಕೋ ನಹಿ ಆತಾ. ಬಾಬರು ಹೇಳ್ತಾರೆ, ಆ ಪ್ರೀತಿಯನ್ನು ನಿಭಾಯಿಸುವಂಥದ್ದು ಇದೆಯಲ್ಲ, ಒಬ್ಬ ತಂದೆ ಜೊತೆಯಲ್ಲಿ ಸಂಬಂಧವನ್ನು ಪ್ರೀತಿಯನ್ನು ನಿಭಾಯಿಸುವಂಥದ್ದಿದೆಯಲ್ಲ, ಅದು ಎಲ್ಲೋ ಕೆಲವ್ರಿಗಷ್ಟೇ ಬರುತ್ತೆ, ಎಲ್ರಿಗೂ ಬರೋದಿಲ್ಲ. निभाने की लाइन बदली हो जाती है, लक्ष्य एक होता है, लक्षण दूसरे हो जाते हैं. ನಿಭಾಯಿಸುವಂತಹ ಒಂದು ಲೈನ್ ಏನಿದೆ ಅದು ಬೇರೆಯೇ ಆಗೋಗ್ಬಿಡತ್ತೆ, ಲಕ್ಷ್ಯ ಒಂದಿದ್ರೆ ಲಕ್ಷಣನೇ ಬೇರೆ ಆಗೋಗ್ಬಿಡತ್ತೆ. इसलिए ನಿಭಾತೆ कोई कोई है, ಜುಟಾತೆ ಸಬ್ है. ಅದರಿಂದ ಬಾಬರು ಹೇಳ್ತಾರೆ, ಎಲ್ಲರೂ ಸಂಬಂಧವನ್ನು ಬೆಳೆಸ್ಬೋದು, ಆದರೆ ಎಲ್ಲೋ ಕೆಲವರಷ್ಟೇ ಆ ಸಂಬಂಧವನ್ನು ನಿಭಾಯಿಸ್ತಾರೆ. ಭಕ್ತ ಭಿ ಜುಟಾತೆ ಹೇ ಲೇಕಿನ್ ನಿಭಾತೆ ನಹಿ ಹೇ. ಭಕ್ತರು ಸಹ ಬೆಳೆಸ್ತಾರೆ, ಆದರೆ ನಿಭಾಯಿಸೋದಿಲ್ಲ. ಬಚ್ಚೆ ನಿಭಾತೆ ಹೇ ಲೇಕಿನ್ ಉಸ್ಮೆ ಭಿ ನಂಬರ್ವಾರ್. ಹಾಗೆ ಮಕ್ಕಳು ಸಹ ನಿಭಾಯಿಸ್ತಾರೆ ತಂದೆ ಜೊತೆಯಲ್ಲಿ, ಆದರೆ ಅವರಲ್ಲಿಯೂ ಸಹ ನಂಬರ್ವಾರ್ ಆಗಿದ್ದಾರೆ. कोई एक संबंध में भी अगर निभाने में कमी हो गई या संबंध में जरा सी कमी हुई, मानो 75% संबंध बाप से है और 25% संबंध कोई एक आत्मा से है, तो भी निभाने वाले की लिस्ट में नहीं आएंगे. ತಂದೆ ಹೇಳ್ತಾರೆ, ಯಾರಾದರೂ ಒಬ್ಬರ ಜೊತೆಯಲ್ಲಿ ಸಂಬಂಧವಿದೆ, ಒಂದು ವೇಳೆ ನಿಭಾಯಿಸೋದ್ರಲ್ಲಿ ಅದು ಕೊರತೆ ಆಗೋಗ್ಬಿಡುತ್ತೆ, ಅಥವಾ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ, ಯಾವುದಾದ್ರೂ ಒಂದು ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ಕೊರತೆ ಉಂಟಾಗತ್ತೆ. ಉದಾಹರಣೆಗೆ ಬಾಬರು ಹೇಳ್ತಾರೆ, 75% ಸಂಬಂಧ ತಂದೆ ಜೊತೆಯಲ್ಲಿದೆ, ಬಾಕಿ 25%ನಷ್ಟು ಸಂಬಂಧ ಬೇರೆ ಯಾವುದೋ ಒಂದು ಆತ್ಮದ ಜೊತೆಯಲ್ಲಿ ಇಟ್ಕೊಂಡಿರ್ತೇವೆ ಎಂದಾಗಲೂ ನಿಭಾಯಿಸುವಂಥವರ ಲಿಸ್ಟಿನಲ್ಲಿ ಇಡೋದಿಲ್ಲ ಅಂತಾರೆ ಬಾಬರು. ಅಂತಹ ಆತ್ಮಗಳನ್ನು ನಿಭಾಯಿಸುವಂತಹ ಆತ್ಮಗಳ ಲಿಸ್ಟಿನಲ್ಲಿ ಇಡೋದಿಲ್ಲ. बाप का साथ 75% रखते हैं और कभी कभी 25 कोई का साथ लिया तो भी निभाने वाले की लिस्ट में नहीं आएंगे. ತಂದೆ ಜೊತೆಯಲ್ಲಿ 75 ಭಾಗದಷ್ಟು ಸಂಬಂಧ ಇಟ್ಕೊಳ್ತೀರಿ, ಮತ್ತು ಆಗಾಗ ಇನ್ನು 25%ನಷ್ಟು ಯಾವುದೋ ಒಂದು ಆತ್ಮದ ಜೊತೆಯಲ್ಲಿ ಇಟ್ಕೊಳ್ತೀರಿ ಅಂದಾಗಲೂ ಸಹ ನಿಭಾಯಿಸುವಂಥವರ ಲಿಸ್ಟಿನಲ್ಲಿ ಬರೋದಿಲ್ಲ. ನಿಭಾನ ತೋ ನಿಭಾನ. ಬಾಬರು ಹೇಳ್ತಾರೆ, ನಿಭಾಯಿಸೋದು ಅಂದರೆ ನಿಭಾಯಿಸೋದು, ಪೂರ್ಣವಾಗಿ ನಿಭಾಯಿಸಬೇಕು ಅಂತ. ಯಹಿ ಭಿ ಗುಹ್ಯ ಗತಿ ಹೇ. ಇದೇ ಗುಹ್ಯ ಗತಿ ಅಂತಾರೆ, ಆಳವಾದ ರಹಸ್ಯ ಇದರಲ್ಲಿಯೇ ತುಂಬಿರುವಂಥದ್ದು. ಸಂಕಲ್ಪ ಮೇ ಭಿ ಕೋಯಿ ಆತ್ಮ ನಾ ಆಯೆ, ಇಸ್ಕೋ ಕೇತೆ ಹೇ ಸಂಪೂರ್ಣ ನಿಭಾನ. ಬಾಬರು ಹೇಳ್ತಾರೆ, ಫರಿಸ್ತೆ ಅಂದರೆ ನಿಜವಾಗಿಯೂ ಸಂಕಲ್ಪದಲ್ಲಿಯೂ ಸಹ ಯಾರದೇ ಸಂಬಂಧದ ನೆನಪು ಬರಬಾರ್ದು, ಯಾವ ಆತ್ಮವೂ ಬರಬಾರ್ದು. ಅದಕ್ಕೆ ಹೇಳಲಾಗತ್ತೆ ಸಂಪೂರ್ಣವಾಗಿ ನಿಭಾಯಿಸುವಂಥದ್ದು ಎಂದು. कैसी भी परिस्थिति हो, चाहे मन की, तन की या संपर्क की, कोई भी आत्मा संकल्प में ना आए. ಇಂತಹದ್ದೇ ಪರಿಸ್ಥಿತಿ ಇದ್ದಿರಬಹುದು, ಮನಸ್ಸಿನ ಮೂಲಕ ಬಂದಿರಬಹುದು, ತನುವಿನ ಮೂಲಕ ಬಂದಿರಬಹುದು, ಅಥವಾ ಯಾರದೇ ಸಂಪರ್ಕದ ಮೂಲಕ ಬಂದಿರಬಹುದು. ಆದರೂ ಸಹ ಯಾವುದೇ ಆತ್ಮ ಸಂಕಲ್ಪದಲ್ಲಿಯೂ ಸಹ ಬರಬಾರ್ದು. संकल्प में भी कोई आत्मा की स्मृति आई तो उसी सेकंड का भी हिसाब बनता है. ತಂದೆ ಹೇಳ್ತಾರೆ, ಸಂಕಲ್ಪದಲ್ಲಿಯೂ ಸಹ ಯಾವುದೇ ಆತ್ಮದ ಸ್ಮೃತಿ ಬಂತು ಅಂದರೆ ಆ ಸೆಕೆಂಡಿನ ಲೆಕ್ಕಾಚಾರ ಆಗೋಗ್ಬಿಡತ್ತೆ. ತಬಿ ತೋ 8 ಪಾಸ್ ಹೋತೆ ಹೇ. ಅದರಿಂದಲೇ ಕೇವಲ ಅಷ್ಟರತ್ನಗಳು ಪಾಸ್ ಆಗುವಂಥದ್ದು. ವಿಶೇಷ 8 ಕಾ ಹಿ ಗಾಯನ್ ಹೇ. ವಿಶೇಷವಾಗಿ ಅಷ್ಟರತ್ನಗಳದೇ ಗಾಯನ ಇರೋದು ತಾನೆ. ಜರೂರ್ ಇತನಿ ಗುಹ್ಯ ಗತಿ ಹೋಗಿ ಅಂದಮೇಲೆ ಅವಶ್ಯಕವಾಗಿ ಅಷ್ಟು ಆಳವಾದಂತಹ ರಹಸ್ಯ ಇದೆ. ಬಡಾ ಕಡಾ ಪೇಪರ್ ಹೇ. तो फरिश्ता उनको कहा जाता है जिसके संकल्प में भी
ಕೊಯ್ ನಾ ರಹೆ. ಆದ್ದರಿಂದ ಫರಿಸ್ತೆ ಅಂತ ಯಾರಿಗೆ ಹೇಳಲಾಗತ್ತೆ ಅಂದರೆ ಯಾರ ಸಂಕಲ್ಪದಲ್ಲಿಯೂ ಸಹ ಯಾರೂ ಇರೋದಿಲ್ಲ. ಇಂಥವು ನನ್ನ ಸಂಬಂಧಿ ಇದ್ದಾರೆ ಅಂಥೇಳಿ ಯಾವ ಆತ್ಮನೂ ಸಹ ಸಂಕಲ್ಪದಲ್ಲಿಯೂ ಬರೋದಿಲ್ಲ. ಕೊಯ್ ಪರಿಸ್ಥಿತಿ ಮೇ ಮಜ್ಬೂರಿ ಮೇ ಭೀ ನಹಿ. ಯಾವುದೋ ಒಂದು ಪರಿಸ್ಥಿತಿ ಬಂದ್ಬಿಡ್ತು, ಹಾಗಾಗಿ ಇಂತಹ ಆತ್ಮ ಇದ್ದಿದ್ರೆ ಅಂತ ಬಲವಂತಕ್ಕಾಗಿಯೂ ಸಹ ಪರಿಸ್ಥಿತಿಗೆ ಅನುಸಾರವಾಗಿಯೂ ಸಹ ಯಾವುದೇ ಆತ್ಮದ ನೆನಪು ಬರಬಾರ್ದು. ಸೆಕೆಂಡ್ಗೆ ಲಿಯೇ ಸಂಕಲ್ಪ ಮೇ ಭೀ ನಾ ಹೋ. ಎಷ್ಟು ಮಟ್ಟಿಗೆ ಆ ಸ್ಥಿತಿ ಇರಬೇಕು ಅಂತೇಳಿದ್ರೆ ತಂದೆ ಹೇಳ್ತಾರೆ, ಒಂದು ಸೆಕೆಂಡಿಗಾಗಿಯೂ ಸಹ ಸಂಕಲ್ಪದಲ್ಲಿಯೂ ಬರಬಾರ್ದು. ಮಜ್ಬೂರಿ ಮೇ ಭೀ ಮಜಬೂತ್ ರಹೆ ತಬ್ ಹೇ ಫರಿಸ್ತಾ. ಪರಿಸ್ಥಿತಿಗಳು ಆ ರೀತಿ ಬಂದಿರುತ್ತೆ, ಬಲವಂತಕ್ಕಾಗಿ ಆದರೂ ಯಾರನ್ನಾದ್ರೂ ನೆನಪು ಮಾಡಿಕೊಡ್ಬೇಕು ಅನ್ನುವಂಥ ಪರಿಸ್ಥಿತಿ ಇದ್ದರೂ ಸಹ ನಿಮ್ಮ ಸ್ಥಿತಿ ಮಾತ್ರ ಅಷ್ಟು ಶಕ್ತಿಶಾಲಿಯಾಗಿರಬೇಕು, ಗಟ್ಟಿಯಾಗಿರಬೇಕು, ಬಲಶಾಲಿಯಾಗಿರಬೇಕು ಅಂತ ಹೇಳ್ತಾರೆ. जो बाप के रिश्ते से प्राप्ति होती है वह उसी सेकंड में स्मृति में नहीं आती है, भूल जाते हैं. ಯಾವುದು ತಂದೆಯ ಜೊತೆಯಲ್ಲಿ ಸಂಬಂಧದ ಪ್ರಾಪ್ತಿ ಆಗಿರುತ್ತೆ, ತಂದೆ ಜೊತೆ ಸಂಬಂಧದ ಏನು ಪ್ರಾಪ್ತಿ ಆಗಿರುತ್ತೆ ಅದು ಆ ಕ್ಷಣದಲ್ಲಿ ಸ್ಮೃತಿಗೆ ಬರೋದಿಲ್ಲ. ಬೇರೆ ಪರಿಸ್ಥಿತಿಗಳು ಬಂದಾಗ ಯಾವುದೇ ಆತ್ಮದ ಒಂದು ಸ್ಮೃತಿ ಬರುತ್ತೆ, ಆಗ ತಂದೆ ನೆನಪು ಮರ್ತೋಗ್ಬಿಡತ್ತೆ. ಇಸ್ಲಿಯೇ ಕೊಯ್ ಕ ಆಧಾರ ಲೇ ಲೇತೆ ಹೇ. ತಂದೆ ಸ್ಮೃತಿಯಲ್ಲಿ ಬರದೇ ಇರೋ ಕಾರಣವಾಗಿ ಬೇರೆ ಯಾವುದೋ ಒಂದು ಆತ್ಮದ ಆಧಾರವನ್ನು ತಗೊಂಡ್ಬಿಡ್ತಾರೆ. ಪ್ರಾಪ್ತಿ ಕೊಯ್ ಕಮ್ ಹೇ ಕ್ಯಾ. मुश्किल के समय बाप का सहारा लेना चाहिए, ना कि किसी आत्मा का सहारा लेना चाहिए. ತಂದೆ ಹೇಳ್ತಾರೆ, ಪ್ರಾಪ್ತಿಗಳೇನು ತಂದೆಯಿಂದ ಕಡಿಮೆ ಸಿಕ್ಕಿದೆಯಾ? ಆದ್ದರಿಂದ ಕಷ್ಟಕರವಾದಂತಹ ಸಮಯದಲ್ಲಿಯೂ ಸಹ ತಂದೆಯ ಆಶ್ರಯವನ್ನೇ ಪಡಿಬೇಕಲ್ಲದೆ ಯಾವುದೇ ಆತ್ಮದ ಆಶ್ರಯವನ್ನು ಪಡ್ಕೊಳ್ಬಾರದು. ಲೇಕಿನ್ ಉಸ್ ಸಮಯ ವಹ ಪ್ರಾಪ್ತಿ ಭೂಲ್ ಜಾತಿ ಹೇ. ಆದರೆ ಆ ಸಮಯದಲ್ಲಿ ಆ ಒಂದು ಪ್ರಾಪ್ತಿ, ತಂದೆ ಪರಮಾತ್ಮನಿಂದ ಯಾವ ಪ್ರಾಪ್ತಿ ಆಗಿದೆ ಅದು ಮರ್ತು ಹೋಗ್ಬಿಡತ್ತೆ. ಕಮ್ಜೋರ್ ಹೋತೆ ಹೇ. ಜೈಸೆ डूबते हुए को तिनका मिल जाता है तो उसका सहारा ले लेते हैं. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಹೀಗೆ ಮುಳುಗೋಗ್ತಾ ಇರುವಂತಹ ವ್ಯಕ್ತಿಗೆ ಒಂದು ಹುಲುಕಡ್ಡಿ ಸಿಕ್ಕಿದ್ರೂ ಸಾಕು, ಆ ಹುಲುಕಡ್ಡಿನೇ ಆಧಾರ ಅಂಥೇಳಿ ತಗೊಂಡ್ಬಿಡ್ತಾರೆ. उस समय परेशानी के कारण जो तिनका सामने आता है उनका सहारा ले लेते हैं. लेकिन ಆ ಸಮಯದಲ್ಲಿ ಬಹಳ ವ್ಯಾಕುಲಿತ ಸ್ಥಿತಿ, ಚಿಂತಾಜನಕ ಸ್ಥಿತಿ ಇರೋ ಕಾರಣವಾಗಿ ಯಾವ ಒಂದು ಹುಲುಕಡ್ಡಿ ಸಿಗುತ್ತೆ ಮುಂದೆ ಬರುತ್ತೆ ಅದನ್ನೇ ತನ್ನ ಆಶ್ರಯವನ್ನಾಗಿ ಮಾಡ್ಕೊಂಡು ಬಿಡ್ತಾರೆ. ಆದರೆ ಉಸ್ಸೆ ಬೇಸಹಾರೆ ಹೋ ಜಾಯೆಂಗೆ ಎ ಸ್ಮೃತಿ ಮೇ ನಹಿ ರಹತಾ. ಆದರೆ ಆ ಒಂದು ಹುಲುಕಡ್ಡಿಯ ಒಂದು ಆಧಾರ ತಗೊಂಡ್ರೆ ಅದು ಆಧಾರ ರಹಿತ ಆಗೋಗ್ಬಿಡತ್ತೆ, ಅದು ಸ್ಮೃತಿನಲ್ಲಿ ಇರೋದಿಲ್ಲ ಆ ಗಳಿಗೆಯಲ್ಲಿ. अपने को फरिश्तों की सभा में बैठने वाला फरिश्ता समझते हो. ನೆಕ್ಸ್ಟ್ ಬಾಬೋರು ಹೇಳ್ತಾರೆ, ನಿಮ್ಮನ್ನು ಫರಿಸ್ತೆಗಳ ಸಭೆಯಲ್ಲಿ ಕುಳಿತಿರುವಂತಹ ಫರಿಸ್ತೆ ಅಂತ ತಿಳ್ಕೊಳ್ತೀರಲ್ವೇ. ಫರಿಸ್ತಾ ಅರ್ಥಾತ್ ಜಿಸ್ಕೆ ಸರ್ವ ಸಂಬಂಧ ವ ಸರ್ವ ರಿಶ್ತೆ ಏಕಕ್ಕೆ ಸಾಥ್ ಹೋ. ಫರಿಸ್ತೆ ಅಂದ್ರೇನ ಅರ್ಥ, ಸರ್ವ ಸಂಬಂಧಗಳು ಒಬ್ಬರ ಜೊತೆಯಲ್ಲಿ ಇರುವಂಥದ್ದು. एक से सर्व रिश्ते और सदा ಏಕರ ಸ್ಥಿತಿ ಮೇ ಸ್ಥಿತ ಹೋ. ಒಬ್ಬರ ಜೊತೆಯಲ್ಲಿ ಸರ್ವ ಪ್ರಕಾರದ ಸಂಬಂಧಗಳು ಮತ್ತು ಸದಾ ಏಕರಸ ಸ್ಥಿತಿಯಲ್ಲಿ ಸ್ಥಿತವಾಗಿರುವಂಥವರು ಅವರು ಯಾರು ಅಂತಾರೆ, ಅವರೇ ಫರಿಸ್ತೆ. ಏಕೇಕ ಸೆಕೆಂಡ್ ಏಕೇಕ ಬೋಲ್ ಏಕ ಕಿ ಹಿ ಲಗನ್ ಮೇ और ಏಕ ಕಿ ಹಿ ಸೇವಾ ಪ್ರತಿ ಹೋ. ಒಂದೊಂದು ಸೆಕೆಂಡಿನಲ್ಲೂ ಒಂದೊಂದು ಮಾತಿನಲ್ಲೂ ಒಬ್ಬರದೇ ಪ್ರೀತಿಯಲ್ಲಿ ಆ ಒಬ್ಬರದೇ ಸೇವೆ ಪ್ರತಿಯಾಗಿ ಇರುತ್ತೆ. ಚಲ್ತೆ ಫಿರ್ತೆ ದೇಖ್ತೆ ಬೋಲ್ತೆ और कर्म करते हुए व्यक्त भाव से न्यारे अव्यक्त अर्थात इस व्यक्त देह रूपी धरणी की स्मृति से बुद्धि रूपी पाव
ಸದಾ ಊಪರ್ ರಹೆ ಅರ್ಥಾತ್ ಉಪರಾಮ್ ರಹೆ. ತಂದೆ ಹೇಳ್ತಾರೆ, ಅವರು ನಡೀತಾ ಇದ್ರು, ಓಡಾಡ್ತಾ ಇದ್ರು, ನೋಡ್ತಾ ಇದ್ರು, ಮಾತನಾಡ್ತಾ ಇದ್ರು ಅಥವಾ ಕರ್ಮವನ್ನು ಮಾಡ್ತಾ ಇದ್ರು ಸಹ ವ್ಯಕ್ತ ಭಾವದಿಂದ ಭಿನ್ನರಾಗಿರ್ತಾರೆ. ಅವ್ಯಕ್ತ ಅಂದರೆ ಈ ವ್ಯಕ್ತ ದೇಹವೆಂಬ ಭೂಮಿಯ ಮೇಲೆ, ಆ ಭೂಮಿಯ ಸ್ಮೃತಿಯಿಂದ ಬುದ್ಧಿರೂಪಿ ಕಾಲುಗಳು ಸದಾಕಾಲ ಮೇಲೆ ಇರುತ್ತೆ, ಅಂದರೆ ಭಿನ್ನವಾಗಿರುತ್ತೆ. जैसे बाप ईश्वरीय सेवा अर्थ व बच्चों को साथ ले जाने की सेवा अर्थ व सच्चे भक्तों को बहुत समय के भक्ति का फल देने अर्थ न्यारे और निराकार होते हुए भी अल्पकाल के लिए आधार लेते हैं व अवतरित होते हैं. ಹೇಗೆ ತಂದೆಯು ಈಶ್ವರೀಯ ಸೇವೆಯ ಅರ್ಥದಲ್ಲಿ ಅಥವಾ ಮಕ್ಕಳಿಗೆ ಜೊತೆಯನ್ನು ಕೊಟ್ಟು ಜೊತೆಯಲ್ಲಿ ಕರ್ಕೊಂಡು ಹೋಗುವಂತಹ ಅರ್ಥದಲ್ಲಿ, ಸೇವೆಯ ಅರ್ಥದಲ್ಲಿ, ಅಥವಾ ಸತ್ಯವಾದಂತಹ ಭಕ್ತರಿಗೆ ಬಹಳ ಸಮಯದ ಭಕ್ತಿಯ ಫಲವನ್ನು ಕೊಡುವಂತಹ ಅರ್ಥದಲ್ಲಿ ಭಿನ್ನರು ಮತ್ತು ನಿರಾಕಾರನಾಗಿದ್ದರೂ ಸಹ ಅಲ್ಪ ಕಾಲಕ್ಕಾಗಿ ಆಧಾರವನ್ನು ಪಡ್ಕೊಳ್ತಾರೆ ಅಥವಾ ಅವತರಿತರು ಆಗುತ್ತಾರೆ. ऐसे ही फरिश्ता अर्थात सिर्फ ईश्वरीय सेवा अर्थ यह साकार ब्राह्मण जीवन मिला है. ಹಾಗೆಯೇ ಫರಿಸ್ತೆ ಅಂದರೆ ಅರ್ಥ ಕೇವಲ ಈಶ್ವರೀಯ ಸೇವೆಯ ಅರ್ಥದಲ್ಲಿ ಈ ಸಾಕಾರ ಬ್ರಾಹ್ಮಣ ಜೀವನ ಸಿಕ್ಕಿರುವಂಥದ್ದು. ಏನಕ್ಕೆ ಸಿಕ್ಕಿದೆ ಅಂತಾರೆ? ಫರಿಸ್ತಾ ಜೀವನ, ಫರಿಸ್ತಾ ಸ್ಥಿತಿ ಈಶ್ವರೀಯ ಸೇವೆಯ ಅರ್ಥದಲ್ಲಿ साकार ब्राह्मण जीवन सिक्किदे. धर्म स्थापक धर्म स्थापना का पार्ट बजाने के लिए आए हैं, इसलिए नाम ही है शक्ति अवतार. इस समय अवतार हूँ, धर्म स्थापक हूँ. ಧರ್ಮ ಸ್ಥಾಪನೆ ಮಾಡುವಂತಹ ಧರ್ಮಸ್ಥಾಪನೆಯ ಪಾತ್ರವನ್ನು ಮಾಡೋದಕ್ಕಾಗಿ ಬಂದಿದ್ದೇನೆ, ಆದ್ದರಿಂದಲೇ ಹೆಸರಿದೆ ಶಕ್ತಿ ಅವತಾರ ಎಂದು. ಈ ಸಮಯದಲ್ಲಿ ಅವತಾರವಾಗಿದ್ದೇನೆ, ಧರ್ಮ ಸ್ಥಾಪಕನಾಗಿದ್ದೇನೆ. सिवाय धर्म स्थापन करने के कार्य के और कोई भी कार्य आप ब्राह्मण अर्थात अवतरित हुई आत्माओं का है ही नहीं. ಕೇವಲ ಧರ್ಮ ಸ್ಥಾಪನೆ ಮಾಡುವಂತಹ ಕಾರ್ಯ ಮತ್ತು ಯಾವುದೇ ಅದಲ್ಲದೆ ಬೇರೆ ಯಾವುದೇ ಕಾರ್ಯ ನೀವು ಬ್ರಾಹ್ಮಣರಿಗೆ ಅಥವಾ ಅವತರಿತ ಆತ್ಮರಿಗೆ ಇಲ್ಲವೇ ಇಲ್ಲ. ಕೇವಲ ಧರ್ಮ ಸ್ಥಾಪನೆಯ ಕಾರ್ಯಕ್ಕಾಗಿ ಮಾತ್ರ ನಿಮ್ಮ ಅವತರಣೆ, ಬೇರೆ ಯಾವುದೇ ಕಾರ್ಯಕ್ಕಾಗಿ ಇಲ್ಲ. ಸದಾ ಫರಿಸ್ತಾ ಡಬಲ್ ಲೈಟ್ ರೂಪ ಹೇ. ಸದಾಕಾಲಕ್ಕೆ ಫರಿಸ್ತೆಗಳು ಡಬಲ್ ಲೈಟಿನ ರೂಪದಲ್ಲಿ ಇರ್ತಾರೆ. ಏಕ ಲೈಟ್ ಅರ್ಥಾತ್ ಸದಾ ಜ್ಯೋತಿಯ ಸ್ವರೂಪ. ಡಬಲ್ ಲೈಟಿನ ಅರ್ಥ ಹೇಳ್ತಾರೆ. ಒಂದು ಲೈಟ್ ಅಂದರೆ ಸದಾ ಆತ್ಮ ಜ್ಯೋತಿ ಸ್ವರೂಪ. दूसरा लाइट अर्थात कोई भी पिछले हिसाब किताब के बोझ से न्यारा अर्थात हल्का. ಎರಡನೇದಾಗಿ ಲೈಟ್ ಅಂದರೆ ಯಾವುದೇ ಹಿಂದಿನ ಲೆಕ್ಕಾಚಾರಗಳ ಹೊರೆಯಿಂದಲೂ ಭಿನ್ನರು, ಅಂದರೆ ಹಗುರರು. ಐಸೆ ಡಬಲ್ ಲೈಟ್ ಸ್ವರೂಪ್ ಅಪ್ನೆ ಕೋ ಅನುಭವ ಕರ್ತೆ ಹೋ. ಹೀಗೆ ಡಬಲ್ ಲೈಟ್ ಸ್ವರೂಪದ ಅನುಭವ ನಿಮಗೆ ನೀವು ಮಾಡ್ತೀರಾ? ಡಬಲ್ ಲೈಟ್ ಸ್ವರೂಪದ ಅರ್ಥ ಏನಾಯಿತು? ಒಂದು ಆತ್ಮದ ಜ್ಯೋತಿ ಸ್ವರೂಪ, ಎರಡನೇದಾಗಿ ಹಿಂದಿನ ಯಾವುದೇ ಲೆಕ್ಕಾಚಾರದ ಹೊರೆಯಿಂದಲೂ ಹಗುರವಾಗಿರುವಂಥವ್ರು ಅಥವಾ ಭಿನ್ನರಾಗಿ ಇರುವಂಥವ್ರು. ಫರಿಸ್ತೆ ಅರ್ಥಾತ್ ಅಂತವಾಹಕ ಶರೀರ ದ್ವಾರ ಚಕ್ಕರ್ ಲಗಾನೆ ವಾಲೆ. ಫರಿಸ್ತೆ ಅಂದ್ರೇನೆ ಅರ್ಥ ಅಂತವಾಹಕ ಶರೀರದ ಮೂಲಕ ಸಂಚಾರವನ್ನು ಮಾಡುವಂತಹವರು. ಜೈಸೆ ಬಾಪ್ ಚಾರೋ ಓರ್ ಚಕ್ಕರ್ ಲಗಾತೆ ಹೈ, ವೈಸೆ ಆಪ್ ಭಿ ಭಕ್ತೋಂ ಕೆ ಚಾರೋ ಓರ್ ಚಕ್ಕರ್ ಲಗಾತಿ ಹೋ. ತಂದೆ ಕೇಳ್ತಾರೆ, ಹೇಗೆ ತಂದೆಯು ನಾಲ್ಕು ಕಡೆ ಸಂಚಾರ ಮಾಡ್ತಾರೆ, ಹಾಗೆ ತಾವೂ ಸಹ ಭಕ್ತರ ನಾಲ್ಕು ಕಡೆಯೂ ಸಹ ಸಂಚಾರವನ್ನು ಮಾಡ್ತೀರಾ? ಕಭಿ ಸೈರ್ ಕರ್ನೆ ಜಾತಿ ಹೋ, ಎಂದಾದರೂ
ಸಂಚಾರ ಮಾಡಲಿಕ್ಕೆ ಹೋಗ್ತೀರಾ? आवाज़ सुनने में आती है तो कशिश नहीं होती है? ಆ ಕೂಗನ್ನು ಕೇಳಲಿಕ್ಕೆ ಬರುತ್ತೆ ಎಂದಾಗ ಆ ಕಡೆಗೆ ಆಕರ್ಷಣೆ ಆಗೋದಿಲ್ವೇ, ಸೆಳೆತ ಉಂಟಾಗೋದಿಲ್ವೇ? ಬಾಪ್ ಕೆ ಸಾಥ್ ಸಾಥ್ ಶಕ್ತಿಯೋं को भी ಪಾರ್ಟ್ ಬಜಾನಾ है. ತಂದೆಯ ಜೊತೆ ಜೊತೆಯಲ್ಲಿ ಶಕ್ತಿಯರು ಸಹ ಪಾತ್ರವನ್ನು ಮಾಡಬೇಕು. जैसे शक्तियों का गायन है कि अंतवाहक शरीर द्वारा चक्कर लगाती थी, वैसे बाप भी ಅವ್ಯಕ್ತ रूप में चक्कर लगाते हैं. ಹೇಗೆ ಶಕ್ತಿಯರ ಗಾಯನವಿದೆ, ಅಂತವಾಹಕ ಶರೀರದ ಮೂಲಕ ಸಂಚಾರ ಮಾಡ್ತಾರೆ ಅಂಥೇಳಿ, ಹಾಗೆ ತಂದೆಯೂ ಸಹ ಅವ್ಯಕ್ತ ರೂಪದಲ್ಲಿ ಸಂಚಾರವನ್ನು ಮಾಡ್ತಾರೆ. ಅಂತವಾಹಕ್ ಅರ್ಥಾತ್, ಈಗ ಅಂತವಾಹಕ ಶರೀರ ಅಂದರೆ ಏನರ್ಥ? ಬಾಬುರು ಹೇಳ್ತಾರೆ, ಅವ್ಯಕ್ತ ಫರಿಸ್ತೆ ರೂಪ ಮೇ ಸೈರ್ ಕರ್ನ, ಅವ್ಯಕ್ತ ಫರಿಸ್ತೆಯ ರೂಪದಲ್ಲಿ ಸಂಚಾರ ಮಾಡುವಂಥದ್ದು. ಯಹ ಬಿ ಪ್ರಾಕ್ಟೀಸ್ ಚಾಹಿಯೇ ಅವ್ರ ಯಹ ಅನುಭವ ಹೋಗೆ. ಈ ಒಂದು ಅಭ್ಯಾಸ ಇದ್ದಾಗ, ಅಭ್ಯಾಸ ಮಾಡಿಕೊಂಡಾಗ ಅನುಭವ ಆಗತ್ತೆ. ಜೈಸೆ साइंस के यंत्र दूरबीन द्वारा दूर की सीन को नज़दीक में देखते हैं, ऐसे ही याद के नेत्र द्वारा अपने फरिश्तेपन के स्टेज द्वारा दूर का दृश्य भी ऐसे ही अनुभव करेंगे जैसे साकार नेत्रों द्वारा कोई दृश्य देख आए. ಹೇಗೆ ಸೈನ್ಸಿನ ಯಂತ್ರ ದುರ್ಬೀನ್ ಮೂಲಕ ದೂರದಲ್ಲಿರುವಂಥ ದೃಶ್ಯವನ್ನು ಸಹ ಸಮೀಪದಲ್ಲಿ ನೋಡ್ತಾರೆ, ಹಾಗೆಯೇ ನೆನಪಿನ ನೇತ್ರದ ಮೂಲಕ ತನ್ನ ಫರಿಸ್ತಾತನದ ಸ್ಥಿತಿಯ ಮೂಲಕ ದೂರದಲ್ಲಿರುವಂಥ ದೃಶ್ಯನೂ ಸಹ ಹೇಗೆ ಅನುಭವ ಆಗುತ್ತೆ ಅಂದರೆ, ಹೇಗೆ ಸಾಕಾರ ನೇತ್ರಗಳಿಂದ ಸಮೀಪದಲ್ಲಿಯೇ ದೃಶ್ಯವನ್ನು ನೋಡ್ತಾ ಇದ್ದೇವೆ ಅಂಥೇಳಿ. बिल्कुल स्पष्ट दिखाई देंगे ಅರ್ಥಾತ್ ಅನುಭವ ಹೋಗ. ಸಂಪೂರ್ಣ ಸ್ಪಷ್ಟವಾಗಿ ಆ ದೃಶ್ಯ ಕಂಡು ಬರುತ್ತೆ, ಅಂದರೆ ಅನುಭವ ಆಗತ್ತೆ. ಹೇಗೆ ಅಂತಾರೆ ಬಾಬರು, ದುರ್ಬೀನ್ ಮೂಲಕ ದೂರದಲ್ಲಿರುವಂಥ ದೃಶ್ಯವನ್ನು ಹೇಗೆ ಸಮೀಪದಲ್ಲಿ ಕಾಣ್ತಾರೆ, ಸನ್ಮುಖದಲ್ಲಿ ಕಾಣ್ತಾರೆ, ಹಾಗೆ ಫರಿಸ್ತೆಗಳು ತಮ್ಮ ನೇತ್ರದ ಮೂಲಕ, ನೆನಪಿನ ನೇತ್ರದ ಮೂಲಕ ಮತ್ತು ಫರಿಸ್ತಾತನದ ಸ್ಥಿತಿಯ ಮೂಲಕ ದೂರದಲ್ಲಿರುವಂಥ ದೃಶ್ಯವನ್ನು ಸಹ ಸನ್ಮುಖದಲ್ಲೇ ನೋಡ್ತಾ ಇದ್ದೇವೆ ಅನ್ನುವಂಥ ಅನುಭವ ಮಾಡ್ತಾರೆ. ಸೈನ್ಸ್ ಕ ಮೂಲ ಆಧಾರ ಹೇ ಲೈಟ್. ಸೈನ್ಸಿನ ಮೂಲ ಆಧಾರ ಏನು ಅಂತಾರೆ ಬಾಬರು? ಲೈಟ್ ಆಗಿದೆ. ಏನು ಗೊತ್ತೇಣ? ಸೈನ್ಸಿನ ಆಧಾರ ಏನಂತೆ? ಲೈಟ್ ಬೇಕು ಅವರಿಗೆ. ಲೈಟ್ಗೆ ಆಧಾರ ಸೇ ಸೈನ್ಸ್ ಕಾ ಜಲ್ವಾ ಹೇ. ಲೈಟಿನ ಆಧಾರದಿಂದಲೇ ಸೈನ್ಸಿನ ಒಂದು ಹೊಳಪು. ಲೈಟ್ ಕೋ ಹಿ ಶಕ್ತಿ ಹೇ, ಐಸೆ ಹಿ ಸೈಲೆನ್ಸ್ ಕಿ ಶಕ್ತಿ ಕಾ ಆಧಾರ ಹೇ ಡಿವೈನ್ ಇನ್ಸೈಟ್. ಲೈಟಿನದೇ ಶಕ್ತಿ ಅಂತಾರೆ ವಿಜ್ಞಾನದವರಿಗೂ ಸಹ, ಲೈಟಿನದೇ ಶಕ್ತಿ. ಹಾಗೆಯೇ ಸೈಲೆನ್ಸಿನ ಶಕ್ತಿಯ ಆಧಾರವೂ ಸಹ ದಿವ್ಯ ನೇತ್ರ ಆಗಿದೆ. इन द्वारा साइलेंस की शक्ति के बहुत ವಂಡರ್ಫುಲ್ ಅನುಭವ कर सकते हो. ಈ ಒಂದು ದಿವ್ಯ ನೇತ್ರದ ಮೂಲಕ ಸೈಲೆನ್ಸಿನ ಶಕ್ತಿಯ ಅತ್ಯಂತ ಅದ್ಭುತವಾದಂತಹ ಅನುಭವವನ್ನು ಮಾಡಬಹುದು. ಯಹ ಬಿ ಅನುಭವ ಹೋಂಗೆ, ಇದು ಅನುಭವ ಆಗುತ್ತೆ ಅಂತಾರೆ ಬಾಬರು. ಅದು ಯಾವಾಗ? ಡಿವೈನ್ ಇನ್ಸೈಟ್ ನಮ್ಮದಾಗಿದ್ದಾಗ, ದಿವ್ಯ ನೇತ್ರ ನಮ್ಮದಾಗಿದ್ದಾಗ ಶಾಂತಿಯ ಶಕ್ತಿಯ ಅದ್ಭುತವಾದಂತಹ ಅನುಭವ ಆಗತ್ತೆ. जैसे स्थूल साधन द्वारा सैर कर सकते हैं, वैसे ही जब चाहो जहाँ चाहो वहाँ का अनुभव कर सकते हो. ಹೇಗೆ ಸ್ಥೂಲ ಸಾಧನದ ಮೂಲಕ, ಯಾವುದಾದ್ರೂ ಗಾಡಿ ಮೂಲಕ, ಕಾರಿನ ಮೂಲಕನೋ, ಜೀಪಿನ ಮೂಲಕನೋ, ಆಟೋ ಮೂಲಕನೋ, ಯಾವುದಾದ್ರೂ ಒಂದು ಸ್ಕೂಟ್ರ್ ಮೂಲಕ, ಯಾವುದಾದ್ರೂ ಒಂದು ವಾಹನದ ಮೂಲಕ ಸಂಚಾರ ಮಾಡ್ತೀರಿ, ಹಾಗೆಯೇ ಯಾವಾಗ ಬೇಕೋ, ಎಲ್ಲಿಗೆ ಬೇಕೋ ಅಲ್ಲಿಗೆ ಅನುಭವ ಮಾಡಬಹುದು. ನಾ ಸಿರ್ಫ್ ಇತ್ನಾ ಜೋ ಸಿರ್ಫ್ ಆಪ್ಕೋ ಅನುಭವ ಹೋ,
लेकिन जहाँ आप पहुँचो उन्हों को भी अनुभव होगा कि आज जैसे ಪ್ರಾಕ್ಟಿಕಲ್ ಮಿಲನ್ ಹುವ. ಅಷ್ಟೇ ಅಲ್ಲ ಅಂತಾರೆ ಬಾಬರು. ಕೇವಲ ನಿಮಗಷ್ಟೇ ಅನುಭವ ಆಗುವಂಥದ್ದು ಅಲ್ಲ, ಆದರೆ ಎಲ್ಲಿಗೆ ನೀವು ತಲುಪಿರ್ತೀರೋ ಅವ್ರಿಗೂ ಸಹ ಅನುಭವ ಆಗುತ್ತೆ. ನಾವು ಇವತ್ತು ನಿಜವಾಗಿಯೂ ಪ್ರಾಕ್ಟಿಕಲ್ ಆಗಿ ಮಿಲನ ಮಾಡಿದ್ವಿ, ಇಂಥವ್ರ ಜೊತೆ ನಾವು ಮಿಲನ ಮಾಡಿದ್ವಿ ಅಂತೇಳಿ ಆಗುತ್ತೆ. ಯೇ ಸಫಲತಾ ಮೂರ್ತಿಗೆ ಸಿದ್ಧಿ, ಇದು ಸಫಲತಾ ಮೂರ್ತಿಯ ಸಿದ್ಧಿ ಅಂತಾರೆ. वह तो रिवाजी आत्मों को भी सिद्धि प्राप्त होती है. ಪ್ರಪಂಚದಲ್ಲಿ ಕೇವಲ ಪದ್ಧತಿ ಸಂಪ್ರದಾಯಕ್ಕನುಸಾರವಾಗಿ ಏನು ಅನೇಕ ಸಾಧನಗಳನ್ನು ಮಾಡ್ತಾರೆ, ಅಂತಹ ಆತ್ಮರಿಗೂ ಕೂಡ ಸಿದ್ಧಿ ಪ್ರಾಪ್ತಿಯಾಗತ್ತೆ. एक ही समय अनेक स्थानों पर अपना रूप प्रकट कर सकते और अनुभव करा सकते हैं. ಒಂದೇ ಸಮಯದಲ್ಲಿ ಅನೇಕ ಸ್ಥಾನಗಳಲ್ಲಿ ತಮ್ಮ ರೂಪವನ್ನು ಅವರು ಪ್ರಕಟ ಮಾಡ್ತಾರೆ ಅಥವಾ ಅನುಭವ ಮಾಡಿಸ್ತಾರೆ. ವಹ ತೋ ಅಲ್ಪಕಾಲ ಕಿ ಸಿದ್ಧಿ ಹೇ ಲೇಕಿನ್ ಯಹ ಹೇ, ಪ್ರಪಂಚದವರು ಮಾಡುವಂಥದ್ದು ಅಲ್ಪಕಾಲದ ಸಿದ್ಧಿ. ಅನೇಕ ಕಡೆಗಳಲ್ಲಿ ಒಂದೇ ವಸ್ತು ಕಾಣೋ ಹಾಗೆ ಮಾಡ್ತಾರೆ ಅಥವಾ ಅವರೊಬ್ಬರೇ ಅನೇಕ ಸ್ಥಾನಗಳಲ್ಲಿ ಇರುವಂತೆ ಅನುಭವ ಮಾಡಿಸ್ತಾರೆ. ಆದರೆ ಅದೆಲ್ಲನೂ ಸಹ ಅಲ್ಪಕಾಲದ ಸಿದ್ಧಿ. ಆದರೆ ಇದು ಯಹ ಹೇ ಜ್ಞಾನಯುಕ್ತ ಸಿದ್ಧಿ, ಇದು ಬಾಬರು ಹೇಳ್ತಾರೆ ಜ್ಞಾನಯುಕ್ತವಾದಂತಹ ಸಿದ್ಧಿ. ಐಸೆ ಅನುಭವ ಭೀ ಬಹುತ್ ಹೋಂಗೆ, ಆಗೆ ಚಲ್ಕರ್ ಕೈ ನೈ ಬಾತೆ ಭೀ ತೋ ಹೋಂಗಿನಾ. ಈ ಪ್ರಕಾರದ ಅನುಭವ ಬಹಳಷ್ಟು ಆಗುತ್ತೆ ಅಂತ ಹೇಳ್ತಾರೆ ಬಾಬರು. ಮುಂದಿನ ದಿನಗಳಲ್ಲಿ ಅಂತಹ ಕೆಲವು ಮಾತುಗಳು ಸಹ ನಡೆಯುತ್ತೆ ತಾನೆ. ಜೈಸೆ ಶುರು ಮೇ ಘರ್ ಬೈಠೆ ब्रह्मा रूप का साक्षात्कार होता था, जैसे कि प्रैक्टिकल कोई बोल रहा है, इशारा कर रहा है, ऐसे ही अंत में भी निमित्त बनी हुई शक्ति सेना का अनुभव होगा. ಹೇಗೆ ಶುರುವಿನಲ್ಲಿ ಮನೆಯಲ್ಲಿ ಕುಳಿತಿದ್ದ ಹಾಗೆ ಅನೇಕರಿಗೆ ಬ್ರಹ್ಮರವರ ರೂಪದ ಸಾಕ್ಷಾತ್ಕಾರವಾಗ್ತಾ ಇತ್ತು, ಹೇಗೆ ಪ್ರಾಕ್ಟಿಕಲ್ಲಾಗಿ ಯಾರೋ ಮಾತನಾಡ್ತಿದ್ದಾರೆ, ಯಾರೋ ನಮಗೆ ಸೂಚನೆ ಕೊಡ್ತಿದ್ದಾರೆ ಅನ್ನುವಂತಹ ಅನುಭವ ಏನು ಮಾಡ್ತಾಯಿದ್ರು, ಹಾಗೆಯೇ ಅಂತ್ಯದಲ್ಲೂ ಸಹ ನಿಮಿತ್ತ ಆಗಿರುವಂತಹ ಶಕ್ತಿ ಸೇನೆಯ ಅನುಭವ ಆಗತ್ತೆ. फरिश्ते अर्थात सिद्धि पुरुष. महारथी बच्चों को वर्तमान समय कौन सा पोता में रखना है. ಮಹಾರಥಿ ಮಕ್ಕಳು ವರ್ತಮಾನ ಸಮಯದಲ್ಲಿ ಯಾವ ಲೆಕ್ಕವನ್ನು ಇಡಬೇಕು. ಅಭಿ ಮಹಾರಥಿಯೋ ಕಿ ಸೀಸನ್ ಹೇ ಸಿದ್ಧಿ ಸ್ವರೂಪ ಬನ್ನನೇಕೆ. ಈಗ ಮಹಾರಥಿಗಳ ಸೀಸನ್ನು ಯಾವುದಕ್ಕೆ, ಸಿದ್ಧಿ ಸ್ವರೂಪರಾಗೋದಕ್ಕಾಗಿ ಮಹಾರಥಿಗಳ ಸೀಸನ್ ಇದು ಅಂತಾರೆ ಬಾಬರು. ಉನ್ಕೆ ಹರ್ ಬೋಲ್ ಅವರ ಸಂಕಲ್ಪ ಸಿದ್ಧ ಹೋ, ಅವರ ಪ್ರತಿಯೊಂದು ಮಾತು ಪ್ರತಿ ಸಂಕಲ್ಪವೂ ಸಿದ್ಧಿ ಆಗಿಬಿಡತ್ತೆ. ವಹ ತಬ್ ಹೋಂಗೆ ಜಬ್ उनका हर बोल और हर संकल्प ड्रामानुसार सत और समर्थ हो. ಆದರೆ ಅದು ಯಾವಾಗ ಸಾಧ್ಯ, ಪ್ರತಿ ಮಾತು ಪ್ರತಿ ಸಂಕಲ್ಪನೂ ಸಿದ್ಧಿ ಆಗುವಂಥದ್ದು ಯಾವಾಗ ಆಗತ್ತೆ ಅಂದರೆ, ಯಾವಾಗ ಅವರ ಪ್ರತಿಯೊಂದು ಮಾತು ಮತ್ತು ಪ್ರತಿ ಸಂಕಲ್ಪ ಡ್ರಾಮಾನುಸಾರವಾಗಿ ಸತ್ಯವಾಗಿರುತ್ತೆ ಮತ್ತು ಸಮರ್ಥವಾಗಿರುತ್ತೆ, ಆಗ ಮಾತ್ರ. तो महारथी अब यह पोता मिल रखे कि सारे दिन में जो उनके संकल्प चलते हैं या मुख से जो बोल निकलते हैं वह कितने सिद्धि होते हैं. ಅದರಿಂದ ಈಗ ಈ ಒಂದು ಲೆಕ್ಕಾಚಾರವನ್ನು ಇಟ್ಕೊಳ್ಬೇಕು. ಇಡೀ ದಿನದಲ್ಲಿ ಅನೇಕ ಸಂಕಲ್ಪಗಳೇನು ನಡೆಯುತ್ತೆ ಅಥವಾ ಬಾಯಿ ಮೂಲಕ ಯಾವ ಮಾತುಗಳು ಹೊರಡುತ್ತೆ ಅದು ಎಷ್ಟು ಸಿದ್ಧಿ ಆಗಿದೆ. ಸಂಕಲ್ಪ ಹೇ ಬೀಜ, ಏಕೆಂದರೆ ಸಂಕಲ್ಪ ಏನು, ಅದು ಬೀಜ ಆಗಿದೆ. ಜೋ ಸಮರ್ಥ ಬೀಜ ಹೋಂಗಾ ಉಸ್ಕಾ ಫಲ್ ಅಚ್ಚಾ ನಿಕಲ್ತಾ ಹೇ. ಯಾವುದೋ ಸಮರ್ಥವಾದಂತಹ ಬೀಜ ಇರುತ್ತೆ, ಅದರ ಫಲ ಚೆನ್ನಾಗಿಯೇ ಬಿಡುತ್ತೆ. ಉಸ್ಕೋ ಕಹೆಂಗೆ ಸಂಕಲ್ಪ ಸಿದ್ಧ ಹೋನಾ. ಅದಕ್ಕೆ ಹೇಳಲಾಗುತ್ತೆ ಸಂಕಲ್ಪಗಳು ಸಿದ್ಧಿ ಆಗುವುದು ಅಂತೇಳಿ. तो सारे दिन में कितने संकल्प और बोल सिद्ध होते हैं.
ಹಾಗಾಗಿ ಇಡೀ ದಿನದಲ್ಲಿ ಎಷ್ಟು ಸಂಕಲ್ಪಗಳು, ಎಷ್ಟು ಮಾತುಗಳು ಸಿದ್ಧವಾಗತ್ತೆ. ಜೋ ಬೋಲಾ ಡ್ರಾಮಾನುಸಾರ ವಹಿ ಬೋಲಾ ಅವ್ರ ಜೋ ಹೋನಾ ಹೇ ವಹಿ ಬೋಲಾ. ಏನನ್ನು ಹೇಳ್ತಾರೋ, ಏನು ಮಾತನಾಡ್ತಾರೋ ಅದು ಡ್ರಾಮಾನುಸಾರವಾಗಿ ಅದೇ ಮಾತುಗಳೇ ಅವರಿಂದ ಬರುತ್ತೆ. ಮತ್ತು ಏನಾಗಬೇಕಾಗಿದೆಯೋ ಅದನ್ನೇ ಅವರು ಹೇಳುವಂಥವ್ರು ಆಗ್ತಾರೆ. इसमें हर बोल और संकल्प को समर्थ बनाने में अटेंशन रखना पड़े. ಇದರಲ್ಲಿ ಪ್ರತಿಯೊಂದು ಮಾತು ಮತ್ತು ಪ್ರತಿ ಸಂಕಲ್ಪವನ್ನು ಸಹ ಸಮರ್ಥ ಮಾಡಿಕೊಳ್ಳುವಂತಹ ಗಮನ ಇಟ್ಕೊಳ್ಬೇಕಾಗತ್ತೆ. ತೋ ಮಹಾರಥಿಯೋಂ ಕಾ ಪೋತಾ ಮೇಲ್ ಅವ್ ಯಹ ಹೋನಾ ಚಾಹಿಯೇ. ಅಂದಮೇಲೆ ಮಹಾರಥಿ ಮಕ್ಕಳ ಒಂದು ಲೆಕ್ಕಾಚಾರ ಈಗ ಈ ಪ್ರಕಾರದಲ್ಲಿ ಇರಬೇಕು. जैसे भक्ति में भी कहा जाता है कि यह सिद्ध पुरुष है. ಭಕ್ತಿನಲ್ಲೂ ಕೂಡ ಹೇಳಲಾಗುತ್ತೆ ತಾನೆ. ಯಾರಾದರೂ ಅಂತಹ ವಿಶೇಷ ವ್ಯಕ್ತಿಗಳಿದ್ರೆ ಅವ್ರು ಹೇಳಿದ್ದೆಲ್ಲ ಆಗ್ತಾ ಇರುತ್ತೆ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಇವರು ಸಿದ್ಧ ಪುರುಷರು ಅಂತ ಹೇಳ್ತಾರೆ. तो यहाँ भी जिसका संकल्प और बोल सिद्ध होता है तो उस सिद्धि के आधार पर वह प्रसिद्ध बनता है. ಹಾಗೆ ಇಲ್ಲಿಯೂ ಸಹ ಯಾರ ಸಂಕಲ್ಪ ಮತ್ತು ಮಾತು ಸಿದ್ಧ ಆಗತ್ತೆ ಎಂದಾಗ ಆ ಸಿದ್ಧಿಯ ಆಧಾರದ ಮೇಲೆ ಅವರು ಪ್ರಸಿದ್ಧರಾಗ್ಬಿಡ್ತಾರೆ. ಅಗರ್ ಸಿದ್ಧ ನಹಿ ತೋ ಪ್ರಸಿದ್ಧ ನಹಿ. ಒಂದು ವೇಳೆ ಅವರ ಒಂದು ಮಾತು ಸಂಕಲ್ಪ ಸಿದ್ಧ ಆಗಲಿಲ್ಲ ಅಂದರೆ ಪ್ರಸಿದ್ಧನೂ ಕೂಡ ಆಗೋದಿಲ್ಲ. ಭಕ್ತಿ ಮೇ ಕೈ ದೇವಿಯ ವ ದೇವತಾಯೇ ಪ್ರಸಿದ್ಧ ಹೋತೆ ಹೇ, ಕೈ ಪ್ರಸಿದ್ಧ ನಹಿ ಹೋತೆ. ಬಾಬರು ಹೇಳ್ತಾರೆ, ಭಕ್ತಿನಲ್ಲಿ ಕೆಲವು ದೇವಿಯರು ದೇವತೆಗಳು ಪ್ರಸಿದ್ಧರಾಗುತ್ತಾರೆ, ಇನ್ನು ಕೆಲವರು ಇಲ್ಲ. ವೇ ದೇವತಾ ವ ದೇವಿ ತೋ ಮಾನೆ ಜಾತೆ ಹೇ ಲೇಕಿನ್ ಪ್ರಸಿದ್ಧ ನಹಿ ಹೋತೆ. ಆದರೆ ಅವರನ್ನು ದೇವಿ ಅಂತನೋ ದೇವತಾ ಅಂತನೋ ನಂಬುತ್ತಾರೆ, ಆದರೆ ಅವರು ಪ್ರಸಿದ್ಧವಾಗಿರುವಂತಹ ದೇವಿ ದೇವತೆ ಆಗಿರೋದಿಲ್ಲ. ತೋ ಸಂಕಲ್ಪ और बोल ಸಿದ್ಧ ಹೋನಾ ಯಹ ಆಧಾರ ಹೇ ಪ್ರಸಿದ್ಧ ಹೋನೆ ಕಾ. ಅಂದಮೇಲೆ ಸಂಕಲ್ಪ ಮತ್ತು ಮಾತು ಸಿದ್ಧ ಆಗೋದು ಅಂದರೆ ಇದರ ಆಧಾರವೇ ಪ್ರಸಿದ್ಧವಾಗುವಂಥದ್ದು. इससे ಆಟೋಮೆಟಿಕಲಿ ಅವ್ಯಕ್ತ ಫರಿಸ್ತಾ ಬನ್ ಜಾಯೆಂಗೆ. ಇದರ ಮೂಲಕ ತಾನೇ ತಾನಾಗಿ ಅವ್ಯಕ್ತ ಫರಿಸ್ತೆ ಆಗೋಗ್ಬಿಡ್ತಾರೆ. ಅವರ ಸಮಯ ಬಚ್ಚ ಜಾಯೇಗ, ಸಮಯನೂ ಕೂಡ ಉಳಿತಾಯ ಆಗಿಬಿಡ್ತದೆ. ಯಾವಾಗ ಅಂತಾರೆ, ಸಂಕಲ್ಪ ಮತ್ತು ಮಾತು ಸಮರ್ಥವಾಗಿದ್ದಾಗ, ಸಿದ್ಧವಾದಾಗ, ಸಿದ್ಧಿ ಆದಾಗ ಸಮಯನೂ ಉಳಿತಾಯವಾಗುತ್ತೆ. ಆಟೋಮೆಟಿಕಲಿ ಅವರು ಅವ್ಯಕ್ತ ಫರಿಸ್ತೇನೆ ಆಗೋಗ್ಬಿಟ್ಟಿರ್ತಾರೆ. वाणी में आना ऑटोमेटिकली समाप्त हो जाएगा क्योंकि साइलेंस होम अथवा ಶಾಂತಿ ಧಾಮ में जाना है ना. ಮಾತಿನಲ್ಲಿ ಬರುವಂಥದ್ದು ತಾನೇ ತಾನಾಗೆ ಸಮಾಪ್ತಿ ಆಗೋಗ್ಬಿಡತ್ತೆ. ಏಕೆಂದರೆ ಈಗ ಸೈಲೆನ್ಸ್ ಹೋಮ್ ಅಂದ್ರೇ ಶಾಂತಿ ಧಾಮಕ್ಕೆ ಹೋಗಬೇಕಾಗಿದೆ ತಾನೆ. तो वह साइलेंस के व आकारी फरिश्तेपन के संस्कार अपनी तरफ खींचेंगे. ಆದ್ದರಿಂದ ಮನೆಗೆ ಹೋಗಬೇಕಾಗಿರೋದ್ರಿಂದ, ಆ ಒಂದು ಶಾಂತಿಯ ಮನೆಗೆ ಹೋಗಬೇಕಾಗಿರೋದ್ರಿಂದ ಆ ಶಾಂತಿ ಅಥವಾ ಆಕಾರಿ ಫರಿಸ್ಥೇತನ, ಆ ಸಂಸ್ಕಾರ ತನ್ನ ಕಡೆಗೆ ಸೆಳೆಯುತ್ತೆ. तो वह साइलेंस के व आकारी फरिश्तेपन के संस्कार अपनी तरफ खींचेंगे. ಅದರಿಂದ ಆ ಒಂದು ಸೈಲೆನ್ಸಿನ ಮತ್ತು ಆಕಾರಿ ಫರಿಸ್ತಾತನದ ಸಂಸ್ಕಾರ ತನ್ನ ಕಡೆಗೆ ಸೆಳೆಯುತ್ತೆ. सर्विस भी इतनी बढ़ती जाएंगी कि जो वाणी द्वारा सेवा करने का चांस ही नहीं मिलेगा. ಬಾಬರ್ ಹೇಳ್ತಾರೆ, ಸರ್ವೀಸು ಕೂಡ ಈ ಸ್ಥಿತಿ ಬಂದ್ಬಿಟ್ಟಾಗ ಸರ್ವೀಸ್ ಸಹ ಹೇಗಾಗತ್ತೆ, ಎಷ್ಟು ಮಟ್ಟಿಗೆ ಹೆಚ್ಚುತ್ತೆ ಅಂದರೆ ಮಾತಿನ ಮೂಲಕ ಸೇವೆ ಮಾಡುವಂಥ ಅವಕಾಶನೇ ಸಿಗೋದಿಲ್ಲ. जरूर नयनों द्वारा और अपने मुस्कुराते हुए मुख द्वारा ಮಸ್ತಕ್ ಮೇ ಚಮಕ್ತೆ ಹುಯಿ ಮಣಿ ದ್ವಾರ ಸೇವಾ ಕರ್ ಸಕೆಂಗೆ. ಅಂತಿಮ ಸಮಯದಲ್ಲಿ ಸೇವೆ ಹೇಗಾಗುತ್ತೆ ಅಂದರೆ ಬಾಬರ್ ಹೇಳ್ತಾರೆ, ನಿಮ್ಮ ನಯನಗಳ ಮೂಲಕ ಮತ್ತು ನಿಮ್ಮ ಮುಗುಳುನಗೆ ಮುಖದ ಮೂಲಕ, ಮಸ್ತಕದಲ್ಲಿ ಹೊಡಿತಾ ಇರುವಂತಹ ಮಣಿಯ ಮೂಲಕ ಸೇವೆ ಮಾಡ್ತೀರಿ. ವಹ ಅಭ್ಯಾಸ ತಬ್ ಬಡೇಗ ಜಬ್ ಯಹ ಪೋತಾ ಮೇಲ್ ರಖೆಂಗೆ. ಈ ಅಭ್ಯಾಸ ಯಾವಾಗ ಮಾಡ್ಕೊಳ್ತೀರಿ, ಅದು ಹೆಚ್ಚುತ್ತೆ ಯಾವಾಗ ಅಂದರೆ
ಈ ಒಂದು ಲೆಕ್ಕವನ್ನು ಇಟ್ಕೊಳ್ತೀರಿ ಆಗ. क्योंकि फरिश्ते अर्थात अपने फ्यूचर द्वारा अन्य आत्माओं के फ्यूचर बनाने वाले, सदा अपना फ्यूचर सामने रहता है. ಫರಿಸ್ತೆ ಅಂದ್ರೇನ ಅರ್ಥ? ತಮ್ಮ ಮುಖಪುಟದ ಮೂಲಕ ಅನ್ಯ ಆತ್ಮಗಳಿಗೆ ಭವಿಷ್ಯವನ್ನು ತಂದುಕೊಡುವಂಥವರು. ಅಂದರೆ ತಮ್ಮ ಫ್ಯೂಚರ್, ನಿಮ್ಮ ಭವಿಷ್ಯ ಮುಂದೆ ಇರುತ್ತಾ? जितना निमित्त बनी हुई आत्माएं अपने फ्यूचर को सदा सामने रखेंगी, उतना अन्य आत्माओं को भी अपना फ्यूचर बनाने की प्रेरणा दे सकेंगे. ಬಾಬರು ಹೇಳ್ತಾರೆ, ನಿಮಿತ್ತ ಆಗಿರುವಂಥ ಆತ್ಮರು ತಮ್ಮ ಒಂದು ಭವಿಷ್ಯವನ್ನು ಯಾವಾಗ ಸದಾಕಾಲ ಮುಂದೆ ಇಟ್ಕೊಂಡಿರ್ತಾರೆ, ಅಷ್ಟೇ ಅನ್ಯ ಆತ್ಮರಿಗೂ ಸಹ ತಮ್ಮ ಭವಿಷ್ಯವನ್ನು ತಯಾರು ಮಾಡಿಕೊಳ್ಳುವಂಥ ಪ್ರೇರಣೆಯನ್ನು ಕೊಡ್ತಾರೆ. अपना फ्यूचर स्पष्ट नहीं तो दूसरों को भी स्पष्ट बनाने का रास्ता नहीं बता सकेंगे. ತಮ್ಮ ಭವಿಷ್ಯವೇ ಸ್ಪಷ್ಟವಾಗಿಲ್ಲ ಅಂದಮೇಲೆ ಬೇರೆಯವರಿಗೂ ಸಹ ಸ್ಪಷ್ಟವಾಗಿ ದಾರಿ ತೋರಿಸೋದಕ್ಕೆ ಸಾಧ್ಯವಾಗೋದಿಲ್ಲ. अपना फ्यूचर स्पष्ट है ಅಂದಮೇಲೆ ನಿಮ್ಮ ಭವಿಷ್ಯ ನಿಮಗೆ ಸ್ಪಷ್ಟವಾಗಿದೆಯಾ? ಮಹಾರಾಜ या महारानी जो भी बने, लेकिन उससे पहले अपना भविष्य फरिश्तेपन का, कर्मातीत अवस्था का वह सामने स्पष्ट आता है. ತಂದೆ ಕೇಳ್ತಾರೆ, ಮಹಾರಾಜ ಆಗ್ಬೋದು ಅಥವಾ ಮಹಾರಾಣಿ ಆಗ್ಬೋದು, ಏನೇ ಆದರೂ ಸಹ ಮೊದಲು ತಮ್ಮ ಭವಿಷ್ಯದ ಫರಿಸ್ತೆತನ, ಕರ್ಮಾತೀತ ಅವಸ್ಥೆ, ಆ ಸ್ಥಿತಿ, ಆ ಒಂದು ಸ್ಥಿತಿ, ಆ ಸ್ವರೂಪ ನಿಮ್ಮ ಮುಂದೆ ಸ್ಪಷ್ಟವಾಗಿ ಬರುತ್ತಾ? ऐसा अनुभव होता है कि मैं हर कल्प में फरिश्ते स्वरूप में ये पार्ट बजा चुकी हूँ. ಈ ರೀತಿ ಅನುಭವ ಆಗುತ್ತಾ ನಿಮಗೆ? ನಾನು ಪ್ರತಿ ಕಲ್ಪದಲ್ಲಿ ಫರಿಸ್ತಾ ಸ್ವರೂಪದಲ್ಲಿ ಈ ಪಾತ್ರವನ್ನು ಮಾಡಿದ್ದೇನೆ. ಅವ್ರು ಅಭಿ ಬಜಾನಾ ಹೇ, ಅಥವಾ ಈಗಿನ್ನೂ ಮಾಡಬೇಕೋ ಅಥವಾ ಪ್ರತಿ ಕಲ್ಪದಲ್ಲಿ ಮಾಡಿದಿರೋ ಅಂತ ಕೇಳ್ತಾರೆ ಬಾಬರು. ಓ ಝಲಕ್ ಸಾಮ್ನೆ ಆತಿ ಹೇ, ಆ ಪಾತ್ರ ಮಾಡಿರುವಂಥ ಹೊಳಪು ಮುಂದೆ ಬರುತ್ತಾ? जैसे दर्पण में अपने स्वरूप की झलक देखते हो, ऐसे नॉलेज के दर्पण में अपने पुरुषार्थ से फरिश्तेपन की झलक स्पष्ट दिखाई देती है. ಹೇಗೆ ದರ್ಪಣದಲ್ಲಿ ನಿಮ್ಮ ಸ್ವರೂಪದ ಹೊಳಪು ಕಂಡು ಬರುತ್ತೆ, ಕನ್ನಡಿ ಮುಂದೆ ಹೋದಾಗ ನಾವು ಹೇಗಿದ್ದೀವಿ ಹಾಗೆ ಕಂಡು ಬರುತ್ತೆ ತಾನೆ. ಹಾಗೆಯೇ ಈ ಜ್ಞಾನ ದರ್ಪಣದಲ್ಲಿ ನಿಮ್ಮ ಪುರುಷಾರ್ಥದಿಂದ ಫರಿಸ್ತಾತನದ ಹೊಳಪು ಸ್ಪಷ್ಟವಾಗಿ ಕಂಡು ಬರುತ್ತಾ? जब तक फरिश्तेपन की झलक स्पष्ट दिखाई नहीं देंगे, तब तक भविष्य भी स्पष्ट नहीं होगा. ಬಾಬರು ಹೇಳ್ತಾರೆ, ಎಲ್ಲಿಯ ತನಕ ಈ ವರ್ತಮಾನ ಸಮಯದಲ್ಲಿ ಫರಿಸ್ತಾತನದ ಹೊಳಪು ಕಂಡು ಬರೋದಿಲ್ಲ, ಆ ಸ್ಥಿತಿಯಲ್ಲಿ ಕಂಡು ಬರೋದಿಲ್ಲ, ಅಲ್ಲಿ ತನಕ ಭವಿಷ್ಯನೂ ಕೂಡ ಸ್ಪಷ್ಟವಾಗಿ ಕಂಡು ಬರೋದಿಲ್ಲ. ये संकल्प आता ही रहेगा कि शायद मैं ये बनूं या वो बनूं. ಸಂಕಲ್ಪ ನಡೀತಾ ಇರುತ್ತಂತೆ, ನಾನು ಬಹುಶಃ ಇದಾಗ್ತೇನೋ ಅಥವಾ ಅದಾಗ್ತೇನೋ ಅಂಥೇಳಿ, ಫರಿಸ್ತೆ ಆಗ್ತೇನೋ ಅಥವಾ ಮಹಾರಾಜ ಆಗ್ತೇನೋ, ಮಹಾರಾಣಿ ಆಗ್ತೇನೋ ಅಂಥೇಳಿ ಸಂಕಲ್ಪ ನಡೀತಾ ಇರುತ್ತೆ. ಲೇಕಿನ್ ಫರಿಸ್ತೆಪನ್ ಕಿ ಝಲಕ್ ಸ್ಪಷ್ಟ ದಿಖಾಯಿ ದೇಗಿ ತೋ ವಹ ಭಿ ಸ್ಪಷ್ಟ ದಿಖಾಯಿ ದೇಂಗಿ. ಆದರೆ ಯಾವಾಗ ಫರಿಸ್ತಾತನದ ಹೊಳಪು ಸ್ಪಷ್ಟವಾಗಿ ಕಂಡುಬರುತ್ತೆ, ಆಗ ಅದು ಸಹ ಸ್ಪಷ್ಟವಾಗಿ ಕಂಡುಬರುತ್ತೆ. ಈಗ ಫರಿಸ್ತಾತನದ ಸ್ಥಿತಿ ಸ್ಪಷ್ಟವಾಗಿ ಆ ಹೊಳಪು ಕಂಡು ಬರ್ತಾ ಇದೆ ಅಂದಾಗ ಭವಿಷ್ಯದ ಆ ಒಂದು ಪದವಿ ಏನಿದೆ, ಮಹಾರಾಜ ಪದವಿ ಅಥವಾ ಮಹಾರಾಣಿ ಪದವಿ, ಅದು ಕೂಡ ಸ್ಪಷ್ಟವಾಗಿ ಕಂಡುಬರುತ್ತೆ. ತೋ ವಹ ದಿಖಾಯಿ ದೇತಾ ಹೇ ಯ ಅಭಿ ಘೂಂಘಟ್ ಮೇ ಹೇ ಅಂದಮೇಲೆ ಈಗ ಅದು ಕಂಡು ಬರ್ತಾ ಇದೆಯೋ ಅಥವಾ ಇನ್ನು ಪರದೆ ಹಿಂದೆ ಇದೆಯೋ? जैसे चित्र का अनावरण कराते हो तो अपने फरिश्ते स्वरूप का अनावरण कब करेंगे? ಬಾಬರು ಕೇಳ್ತಾರೆ, ಹೇಗೆ ಚಿತ್ರದ ಅನಾವರಣ ಮಾಡಿಸ್ತಿರಲ್ಲ ಹಾಗೆ ನಿಮ್ಮ ಫರಿಸ್ತಾ ಸ್ವರೂಪದ ಅನಾವರಣವನ್ನು ಯಾವಾಗ ಮಾಡ್ತೀರಿ? आप ही करेंगे या चीफ गेस्ट को बुलाएंगे?
ಆ ನಿಮ್ಮ ಅನಾವರಣವನ್ನು, ನಿಮ್ಮ ಫರಿಸ್ತಾ ಥರದ ಅನಾವರಣವನ್ನು ಯಾರಾದರೂ ಚೀಫ್ ಗೆಸ್ಟ್ ಕರೆಸ್ಬಿಟ್ಟು ಮಾಡಿಸ್ಕೊಳ್ತೀರೋ ಅಥವಾ ನೀವೇ ಮಾಡ್ತೀರೋ? ಯಹ ಪುರುಷಾರ್ಥ ಕಿ ಕಮಜೋರಿ ಕಾ ಪರ್ದಾ ಹಟಾವೋ ತೋ ಸ್ಪಷ್ಟ ಫರಿಸ್ತಾ ರೂಪ ಹೋ ಜಾಯೇಗಾ. ಬಾಬರು ಹೇಳ್ತಾರೆ, ಈ ಪುರುಷಾರ್ಥದ ನಿಶ್ಶಕ್ತತೆಯ ಪರದೆ ಏನಿದೆ ಅದನ್ನು ಸರಿಸ್ಬಿಡಿ, ಆಗ ಸ್ಪಷ್ಟವಾಗಿ ಫರಿಸ್ತಾ ರೂಪ ಬಂದ್ಬಿಡತ್ತೆ. अभी तो चलते फिरते ऐसे अनुभव होना चाहिए जैसे साकार को देखा चलते फिरते या तो फरिश्ते रूप का या भविष्य रूप का अनुभव होता था, तभी तो औरों को भी होता था. ಈಗ ನಡೀತಾ ಇದ್ರು, ಓಡಾಡ್ತಾ ಇದ್ರು, ಹೇಗೆ ಅನುಭವ ಆಗಬೇಕು ಅಂದರೆ, ಹೇಗೆ ಸಾಕಾರದಲ್ಲಿ ನೋಡಿದ್ರಿ, ಸಾಕಾರ ತಂದೆಯನ್ನು ನೋಡಿದ್ರಿ, ನಡೀತಾ ಇದ್ರು, ಓಡಾಡ್ತಾ ಇದ್ರು, ಫರಿಸ್ತೆ ರೂಪ ಅಥವಾ ಭವಿಷ್ಯದ ರೂಪ ಸ್ವಯಂ ಅನುಭವ ಮಾಡ್ತಾಯಿದ್ರು. ಅದರಿಂದ ಬೇರೆಯವ್ರಿಗೂ ಸಹ ಅನುಭವ ಆಗ್ತಾಯಿತ್ತು. ಮೈ ಟೀಚರ್ ಹೂँ, ಮೈ ಸೇವಾಧಾರಿ ಹೂँ, ಯಹ ತೋ ಜೈಸಾ ಸಮಯ ವೈಸಾ ಸ್ವರೂಪ ಹೋ ಜಾತಾ ಹೈ. ನಾನು ಟೀಚರ್ ಆಗಿದ್ದೇನೆ, ನಾನು ಸೇವಾಧಾರಿ ಆಗಿದ್ದೇನೆ, ಇದು ಸಮಯ ಹೇಗೋ ಆ ಸ್ವರೂಪ ಬಂದ್ಬಿಡತ್ತೆ. अब स्वयं को फरिश्ते रूप में अनुभव करो तो साक्षात्कार होगा. ಆದರೆ ಈಗ ಫರಿಸ್ತಾತನದ ಒಂದು ಸ್ವರೂಪವನ್ನು ಅನುಭವ ಮಾಡಿ, ಅಭ್ಯಾಸ ಮಾಡಿ, ಆಗ ಸಾಕ್ಷಾತ್ಕಾರ ಆಗೋಗ್ಬಿಡತ್ತೆ. ಸಾಕ್ಷಾತ್ಕಾರ ಕಾ ರೂಪ ಕೌನ್ಸಾ ಹೈ? ಸಾಕ್ಷಾತ್ಕಾರದ ರೂಪ ಏನಾಗಿದೆ? ಫರಿಸ್ತಾ ರೂಪ ಬನ್ನನ, ಚಲ್ತೆ ಫಿರ್ತೆ ಫರಿಸ್ತಾ ಸ್ವರೂಪ. ಫರಿಸ್ತಾ ರೂಪವನ್ನು ಹೊಂದುವಂಥದ್ದು, ನಡೀತಾ ಇದ್ರು, ಓಡಾಡ್ತಾ ಇದ್ರು, ಫರಿಸ್ತಾ ಸ್ವರೂಪದಲ್ಲಿಯೇ ಓಡಾಡುವಂಥದ್ದು, ನಡೆಯುವಂಥದ್ದು. ಅಗರ್ ಸಾಕ್ಷಾತ್ ಫರಿಸ್ತೆ ನಹಿ ಬನೆಂಗೆ ತೋ ಸಾಕ್ಷಾತ್ಕಾರ ಕೈಸೆ ಕರಾ ಸಕೆಂಗೆ? ಬಾಬರು ಕೇಳ್ತಾರೆ, ಒಂದು ವೇಳೆ ನೀವು ಸಾಕ್ಷಾತ್ ಫರಿಸ್ತೆ ಆಗಲಿಲ್ಲ ಅಂದರೆ ಸಾಕ್ಷಾತ್ಕಾರ ಹೇಗೆ ಮಾಡಿಸ್ತೀರಿ? ತೋ ಅಬ್ ವಿಶೇಷ ಪುರುಷಾರ್ಥ ಕೌನ್ಸಾ ಹೈ? ಅಂದಮೇಲೆ ಈಗ ವಿಶೇಷವಾದಂಥ ಪುರುಷಾರ್ಥ ಏನು? ಯಹಿ कि फरिश्ता इस साकार सृष्टि पर आया हूँ सेवा अर्थ. ಈಗ ಫರಿಸ್ತೆ ಈ ಸಾಕಾರ ಸೃಷ್ಟಿಯಲ್ಲಿ ಸೇವೆ ಅರ್ಥವಾಗಿ ಬಂದಿದ್ದೇನೆ. ಫರಿಸ್ತೆ ಪ್ರಕಟ ಹೋತೆ ಹೇ ಫಿರ್ ಸಮಾ ಜಾತೆ ಹೇ. ಫರಿಸ್ತೆಗಳೇನಾಗ್ತಾರೆ? ಪ್ರಕಟ ಆಗುತ್ತಾರೆ, ನಂತರ ಅವರು ಸಮಾವೇಶವಾಗಿಬಿಡ್ತಾರೆ, ಮರೆಯಾಗೋಗ್ಬಿಡ್ತಾರೆ. ಫರಿಸ್ತೆ सदा इस साकारी सृष्टि पर ठहरते नहीं, कर्म किया और गायब. ಫರಿಸ್ತೆಗಳು ಯಾವಾಗಲೂ ಸಹ ಸಾಕಾರ ಸೃಷ್ಟಿನಲ್ಲಿ ಇರೋದಿಲ್ಲ, ಸದಾಕಾಲಕ್ಕೆ ಇರೋದಿಲ್ಲ. ಕರ್ಮ ಮಾಡಲಿಕ್ಕಾಗಿ ಬಂದರು, ನಂತರ ಅವರು ಮರೆಯಾಗೋಗ್ಬಿಟ್ರು, ಅದೃಶ್ಯರಾಗ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ ನೋಡಿ ಭಕ್ತಿ ಮಾರ್ಗದಲ್ಲಿ. तो जब ऐसे फरिश्ते होंगे तो इस देह और देह के संबंध व पुरानी दुनिया में पाव नहीं टिकेगा. ಯಾವಾಗ ನೀವು ಈ ರೀತಿ ಫರಿಸ್ತೆಗಳಾಗೋಗ್ಬಿಡ್ತೀರಿ ಎಂದಾಗ ಈ ದೇಹ ಮತ್ತು ದೇಹದ ಸಂಬಂಧ ಮತ್ತು ಹಳೆ ಪ್ರಪಂಚದಲ್ಲಿ ನಿಮ್ಮ ಕಾಲುಗಳು ನಿಲ್ಲೋದೇ ಇಲ್ಲ. ಯಾವ ಕಾಲುಗಳು ನಿಲ್ಲೋದಿಲ್ಲ ಅಂತಾರೆ? ಬುದ್ಧಿರೂಪಿ ಕಾಲುಗಳು ನಿಲ್ಲೋದಿಲ್ಲ. जब कहते हो कि हम बाप के स्नेही हैं तो बाप सूक्ष्मवतनवासी और आप सारा दिन ಸ್ಥೂಲವತನವಾಸಿ, ತೋ ಸ್ನೇಹಿ ಕೈಸೆ? ಯಾವಾಗ ನೀವು ಹೇಳ್ತೀರಿ ನಾವು ತಂದೆಗೆ ಸ್ನೇಹಿಗಳಾಗಿದ್ದೇವೆ ಅಂಥೇಳಿ, ಅಂದಮೇಲೆ ತಂದೆ ನೋಡಿದ್ರೆ ಎಲ್ಲಿರೋರು? ಸಾಕಾರ ತಂದೆ ಆಕಾರದಲ್ಲಿ ಅವ್ಯಕ್ತರಾಗಿದ್ದಾರಲ್ಲ, ಅವರು ಎಲ್ಲಿದ್ದಾರೆ? ಅವ್ಯಕ್ತವತನವಾಸಿ ಅಥವಾ ಸೂಕ್ಷ್ಮವತನವಾಸಿ. ಆದರೆ ನೀವು ಇಡೀ ದಿನ ಸ್ಥೂಲವತನವಾಸಿಗಳು ಅಂದಮೇಲೆ ಸ್ನೇಹ ಹೇಗಾಯಿತು? ತೋ ಸೂಕ್ಷ್ಮವತನವಾಸಿ ಫರಿಸ್ತೆ ಬನು. ಅದರಿಂದ ಏನಾಗಬೇಕಂತೆ? ಸೂಕ್ಷ್ಮವತನವಾಸಿ ಫರಿಸ್ತೆ ಆಗಬೇಕು. ಆಗಬಿಡಿ ಅಂತಾರೆ ಬಾಬರು. ಸರ್ವ ಆಕರ್ಷಣೋ ಯ लगावों के रिश्ते और रास्ते बंद करो तो कहेंगे कि बाप स्नेही हो. ಸರ್ವ ಪ್ರಕಾರದ ಆಕರ್ಷಣೆಗಳನ್ನು ಅಥವಾ ಸೆಳೆತಗಳನ್ನು, ಆ ಸೆಳೆತಗಳಿರುವ ಸಂಬಂಧಗಳನ್ನು ಮತ್ತು ಆ ದಾರಿಯನ್ನೇ ಬಂದ್ ಮಾಡಿಬಿಡಿ. ಆಗ ಹೇಳಾಗತ್ತೆ ಏನಂತೆ? ತಂದೆಯ ಸ್ನೇಹಿಗಳು ಅಂತೇಳಿ.
यहाँ होते हुए भी जैसे कि नहीं है, ಇಲ್ಲಿದ್ದರೂ ಕೂಡ ಅವರಿಲ್ಲಿ ಇಲ್ಲ ಅನ್ನುವಂತಹ ಸ್ಥಿತಿ. यह है लास्ट स्टेज. विशेष सेवार्थ निमित्त हो तो पुरुषार्थ में भी विशेष होना चाहिए. ಇದು ಕೊನೆಯ ಅಂತಿಮ ಸ್ಥಿತಿ ಅಂತಾರೆ ಬಾಬರು. ವಿಶೇಷವಾಗಿ ಸೇವೆಯ ಅರ್ಥದಲ್ಲಿ ನಿಮಿತ್ತರಾಗಿದ್ದೀರಿ ಅಂದಮೇಲೆ ಪುರುಷಾರ್ಥದಲ್ಲಿಯೂ ಸಹ ವಿಶೇಷ ಆಗಬೇಕು. जब दूसरों को चलते फिरते अनुभव होगा कि आप लोग फरिश्ते हैं तो दूसरे भी प्रेरणा ले सकेंगे. ಯಾವಾಗ ಅನ್ಯರಿಗೂ ಸಹ ನಡೀತಾ ಓಡಾಡ್ತಾ ಅನುಭವ ಆಗುತ್ತೆ, ನೀವು ಫರಿಸ್ತೆಗಳಾಗಿದ್ದೀರಿ ಅಂಥೇಳಿ ಅಂದಮೇಲೆ ಬೇರೆಯವ್ರಿಗೂ ಸಹ ಪ್ರೇರಣೆ ಸಿಗುತ್ತೆ, ಪ್ರೇರಣೆ ತಗೊಳ್ತಾರೆ. अगर साकार सृष्टि की स्मृति से परे हो जाओ तो जो छोटी छोटी बातों में ಟೈಮ್ ವೇಸ್ಟ್ करते हो वह नहीं होगा. ಬಾಬರು ಹೇಳ್ತಾರೆ, ಒಂದು ವೇಳೆ ಈ ಸಾಕಾರ ಸೃಷ್ಟಿಯ ಸ್ಮೃತಿಯಿಂದ ಭಿನ್ನರಾಗ್ಬಿಟ್ಟಿರ್ತೀರಿ, ಈ ಸಾಕಾರ ಪ್ರಪಂಚದ ಸ್ಮೃತಿಯಿಂದಲೇ ಭಿನ್ನರಾಗ್ಬಿಡ್ತೀರಿ ಎಂದಾಗ ಸಣ್ಣ ಸಣ್ಣ ಮಾತುಗಳಲ್ಲಿ ನಿಮ್ಮ ಸಮಯ ವೇಸ್ಟ್ ಆಗೋದಿಲ್ಲ. जो ವೇಸ್ಟ್ करते हो वह नहीं होगा. ಏನು ಸಣ್ಣ ಸಣ್ಣ ಮಾತುಗಳಲ್ಲಿ ನಾವು ಸಮಯ ಹಾಳಾಗ್ತಾ ಇರುತ್ತೆ ಅದು ಆಗೋದಿಲ್ಲ. ಆದರೆ ಯಾವಾಗ ಅಂತಾರೆ ಬಾಬರು, ಸಾಕಾರ ಸೃಷ್ಟಿಯ ಸ್ಮೃತಿಯಿಂದ ಭಿನ್ನರಾಗಿದ್ದಾಗ. ತೋ ಅಬ್ ಹೈ ಜಂಪ್ ಲಗಾವೋ, ಅದರಿಂದ ಈಗೇನು ಮಾಡಬೇಕಂತೆ, ಹೈ ಜಂಪ್ ಮಾಡಬೇಕಂತೆ. साकार सृष्टि में एकदम फरिश्तों की दुनिया में वह फरिश्ता स्वरूप इसको कहते हैं ಹೈ ಜಂಪ್. ಹೈ ಜಂಪ್ ಅಂದರೆ ಏನು? ಸಾಕಾರ ಸೃಷ್ಟಿಯಿಂದ ಒಂದೇ ಬಾರಿಗೆ ಫರಿಸ್ತೆಗಳ ಪ್ರಪಂಚದಲ್ಲಿ ಇರುವಂಥದ್ದು ಅಥವಾ ಫರಿಸ್ತಾ ಸ್ವರೂಪದಲ್ಲಿ ಇರುವಂಥದ್ದು, ಇದಕ್ಕೆ ಹೇಳಲಾಗತ್ತೆ ಹೈ ಜಂಪ್ ಮಾಡೋದು ಅಂಥೇಳಿ. ತೋ ಚೋಟಿ ಚೋಟಿ ಬಾತೆ ಶೋಭೆಂಗಿ ನಹಿ ಅಂದಮೇಲೆ ಸಣ್ಣ ಸಣ್ಣ ಮಾತುಗಳು ಶೋಭಿಸೋದಿಲ್ಲ. ಯಾರಿಗೆ ಶೋಭಿಸೋದಿಲ್ಲ ಅಂತಾರೆ? ಫರಿಸ್ತೆಗಳಿಗೆ ಶೋಭಿಸೋದಿಲ್ಲ. ತೋ ಯಹ ಬಾಪ್ ಕಿ ವಿಶೇಷ ಸೌಗಾತ್ ಹೇ ಅಂದಮೇಲೆ ಇದು ತಂದೆಯಿಂದ ಸಿಕ್ಕಿರುವಂಥ ಸೌಗಾತ್, ಇದು ಉಡುಗೊರೆ. ಸಣ್ಣ ಸಣ್ಣ ಮಾತುಗಳಿಂದ ಭಿನ್ನರಾಗಿ ಸದಾ ಫರಿಸ್ತಾ ಸ್ವರೂಪದಲ್ಲಿರುವಂಥದ್ದು, ಹೈ ಜಂಪ್ ಮಾಡುವಂಥದ್ದು ತಂದೆಯಿಂದ ಸಿಕ್ಕಿರುವಂತಹ ಉಡುಗೊರೆ. ಸೌಗಾತ್ ಲೇನಾ ಅರ್ಥಾತ್ ಫರಿಸ್ತಾ ಸ್ವರೂಪ ಬನನ. ಸೌಗಾತನ್ನು ಪಡ್ಕೊಳ್ಳೋದು ಅಂದರೆ ಅರ್ಥ ಫರಿಸ್ತಾ ಸ್ವರೂಪಿಗಳಾಗುವಂಥದ್ದು. तो बाप भी यह फरिश्ता स्वरूप का चित्र सौगात में देते हैं. ಅಂದಮೇಲೆ ತಂದೆನೂ ಸಹ ಈ ಫರಿಸ್ತಾ ಸ್ವರೂಪದ ಚಿತ್ರವನ್ನು ಸೌಗಾತಿನಲ್ಲಿ ಕೊಡ್ತಾರೆ. इस सौगात से पुरानी बातें सब समाप्त हो जाएंगी. ಈ ಸೌಗಾತಿನಲ್ಲಿ ಹಳೆ ಮಾತುಗಳೆಲ್ಲವೂ ಸಹ ಸಮಾಪ್ತಿಯಾಗೋಗ್ಬಿಡತ್ತೆ. ಕ್ಯಾ और क्योंकि रट नहीं लगाने हैं. ಯಾಕೆ ಏನು ಅದೇ ರಾಗ ಎಳಿಬಾರ್ದು ಅಂತಾರೆ ಬಾಬರು. ನಿರ್ಣಯ ಶಕ್ತಿ, परखने की शक्ति, परिवर्तन शक्ति, जब ये तीनों शक्तियाँ होंगे तो ही एक दूसरे को खुशखबरी सुनाएंगे. ಯಾವಾಗ ನಿರ್ಣಯ ಶಕ್ತಿ, ಗುರುತಿಸುವಂತಹ ಶಕ್ತಿ, ಪರಿವರ್ತನೆ ಮಾಡಿಕೊಳ್ಳುವಂಥ ಶಕ್ತಿ, ಈ ಮೂರೂ ಶಕ್ತಿಗಳು ಯಾವಾಗಿರುತ್ತೆ ಆಗ ಒಬ್ಬರಿಗೊಬ್ಬರು ಸಂತೋಷದ ಸಮಾಚಾರವನ್ನೇ ಹೇಳುವಂಥವ್ರಾಗ್ತೀರಿ. ಮೂರು ಶಕ್ತಿ ಯಾವುದು ಅಂತಾರೆ? ನಿರ್ಣಯ ಶಕ್ತಿ, ಗುರುತಿಸುವಂಥ ಶಕ್ತಿ ಮತ್ತು ಪರಿವರ್ತನೆ ಮಾಡಿಕೊಳ್ಳುವಂಥ ಶಕ್ತಿ. ಈ ಮೂರೂ ಶಕ್ತಿಗಳು ಇದೆ ಎಂದಾಗ ಒಬ್ಬರಿಗೊಬ್ಬರು ಪರಸ್ಪರ ಸಂತೋಷದ ಸಮಾಚಾರಗಳನ್ನೇ ತಿಳಿಸ್ತೀರಿ. ಅಗರ್ ಖುದ್ ಮೇ ಪರಿವರ್ತನ್ ನಹಿ ತೋ ದೂಸರೋ ಮೇ ಬಿ ಪರಿವರ್ತನ್ ನಹಿ ಲಾ ಸಕೆಂಗೆ. ಒಂದು ವೇಳೆ ನಿಮ್ಮಲ್ಲಿ ಪರಿವರ್ತನೆ ಬರಲಿಲ್ಲ ಅಂದರೆ ಬೇರೆಯವರಲ್ಲೂ ಕೂಡ ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯವಾಗೋದಿಲ್ಲ. ಫರಿಸ್ತೆ ಅರ್ಥಾತ್ ಲೈಟ್ ಹೌಸ್ ಅವರು ಮೈಟ್ ಹೌಸ್. ಫರಿಸ್ತೆ ಅಂದ್ರೇನ ಅರ್ಥ? ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ಆಗಿರುವಂಥವ್ರು. बाप दादा सदा हर्षित सदा हद के आकर्षणों से परे ಅವ್ಯಕ್ತ ಫರಿಸ್ತೋं को देख रहे हैं. ಇಂದು ಬಾಪ್ ದಾದಾರವರು ಸದಾಕಾಲ ಹರ್ಷಿತರಾಗಿರುವ, ಸದಾ ಅಲ್ಪ ಆಕರ್ಷಣೆಗಳಿಂದ ಭಿನ್ನರಾಗಿರುವಂತಹ ಅವ್ಯಕ್ತ ಫರಿಸ್ತೆಗಳನ್ನೇ ನೋಡ್ತಿದ್ದಾರೆ. ಯಹ ಫರಿಸ್ತೋಂ ಕಿ ಸಭಾ ಹೇ. ಈ ಸಭೆ ಎಂಥದ್ದಂತೆ? ಮೌನ ಭಟ್ಟಿನಲ್ಲಿರುವಂತಹ
ಆತ್ಮಗಳ ಸಭೆ ಎಂಥದಂತೆ ಫರಿಸ್ತೆಗಳ ಸಭೆಯನ್ನು ನೋಡ್ತಿದ್ದಾರೆ. हर फरिश्ते के चारों ओर लाइट का क्राउन कितना स्पष्ट दिखाई देता है. ಪ್ರತಿಯೊಂದು ಫರಿಸ್ತೆಯ ನಾಲ್ಕು ಕಡೆ ಇರುವಂತಹ ಲೈಟಿನ ಕಿರೀಟ ಎಷ್ಟು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅರ್ಥಾತ್ ಹರ್ ಫರಿಸ್ತಾ ಲೈಟ್ ಹೌಸ್ और माइट हाउस कहाँ तक बना है ये आज बाप दादा देख रहे हैं. ಅಂದರೆ ಅರ್ಥ, ಪ್ರತಿಯೊಬ್ಬ ಫರಿಸ್ತೆಯೂ ಸಹ ಎಷ್ಟು ಲೈಟ್ ಹೌಸ್ ಆಗಿದ್ದಾರೆ, ಮೈಟ್ ಹೌಸ್ ಆಗಿದ್ದಾರೆ, ಆ ಒಂದು ಬೆಳಕಿನ ಸ್ವರೂಪದಲ್ಲಿ, ಶಕ್ತಿ ಸ್ವರೂಪದಲ್ಲಿ ಎಷ್ಟಾಗಿದ್ದಾರೆ, ಎಲ್ಲಿ ತನಕ ಆ ಸ್ಥಿತಿ ಬಂದಿದೆ, ಇದನ್ನು ಇವತ್ತು ಬಾಪ್ ದಾದಾರವರು ನೋಡ್ತಾ ಇದ್ದಾರೆ. ಜೈಸೆ ಭವಿಷ್ಯ स्वर्ग की दुनिया में सब देवता कहलाएंगे, वैसे वर्तमान समय संगम पर फरिश्ते समान सब बनते हैं, लेकिन नंबर वार. ಹೇಗೆ ಭವಿಷ್ಯದ ಸ್ವರ್ಗಮಯ ಪ್ರಪಂಚದಲ್ಲಿ ಎಲ್ಲರೂ ಕೂಡ ದೇವತೆಗಳು ಅಂತಲೇ ಹೇಳಲಾಗುತ್ತೆ, ಹಾಗೆ ವರ್ತಮಾನ ಸಮಯ ಸಂಗಮದಲ್ಲಿ ಫರಿಸ್ತೆಗಳ ಸಮಾನ ಎಲ್ಲರೂ ಆಗುತ್ತಾರೆ. ಆದರೆ ಎಲ್ಲರೂ ಫರಿಸ್ತೆಗಳಾಗ್ತಾರಂತೆ, ಆದರೆ ನಂಬರ್ ವಾರ್. जैसे वहाँ हर एक अपनी स्थिति प्रमाण सतो प्रदान होते हैं, वैसे यहाँ भी हर पुरुषार्थी फरिश्तेपन की स्टेज को प्राप्त जरूर करते हैं. ಬಾಬರು ಹೇಳ್ತಾರೆ, ಹೇಗೆ ಅಲ್ಲಿ ಹೊಸ ಪ್ರಪಂಚ ಸ್ವರ್ಣಿಮ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಸ್ಥಿತಿಗನುಸಾರವಾಗಿ ಸತೋ ಪ್ರಧಾನರಾಗಿರ್ತಾರೆ, ಹಾಗೆ ಇಲ್ಲಿಯೂ ಸಹ ಪ್ರತಿಯೊಂದು ಪುರುಷಾರ್ಥಿನೂ ಫರಿಸ್ತಾತನದ ಸ್ಥಿತಿಯನ್ನು ಅವಶ್ಯಕವಾಗಿ ಪ್ರಾಪ್ತಿ ಮಾಡಿಕೊಳ್ತಾರೆ. ತೋ ಆಜ್ ಬಾಪ್ ದಾದಾ ಹರೇಕ್ ಕೆ ರಿಸಲ್ಟ್ ಕೋ ದೇಖ್ ರಹೇ ಥೆ. ಅದರಿಂದ ಇವತ್ತು ಬಾಪ್ ದಾದಾರವರು ಪ್ರತಿಯೊಬ್ಬರ ರಿಸಲ್ಟನ್ನು ನೋಡ್ತಾ ಇದ್ರು. ಕ್ಯೋಂಕಿ ಅಬ್ ಅಂತಿಮ್ ರಿಯಲೈಸೇಷನ್ ಕೋರ್ಸ್ ಚಲ್ ರಹಾ ಹೇ. ಏಕೆಂದರೆ ಈಗ ಅಂತಿಮವಾಗಿರುವಂತಹ ರಿಯಲೈಸೇಷನ್ ಕೋರ್ಸು, ಅರಿವು ಮಾಡ್ಕೊಳ್ಳುವಂಥದ್ದು, ಅನುಭವ ಮಾಡುವಂಥದ್ದು, ಅರಿತುಕೊಂಡು ಅನುಭವ ಮಾಡಿಕೊಳ್ಳುವಂತಹ ಕೋರ್ಸ್ ನಡೀತಾ ಇದೆ. ರಿಯಲೈಸೇಷನ್ ಕೋರ್ಸ್ ಮೇ ಹರೇಕ್ ಅಪ್ನೆ ಆಪ್ ಕೋ ಕಹಾ ತಕ್ ರಿಯಲೈಸ್ ಕರ್ ರಹೇ ಹೇ. ಈ ರಿಯಲೈಸೇಷನ್ ಕೋರ್ಸಿನಲ್ಲಿ ಪ್ರತಿಯೊಬ್ಬರೂ ಸಹ ತಮ್ಮನ್ನು ತಾವು ಎಲ್ಲಿ ತನಕ ರಿಯಲೈಸ್ ಮಾಡ್ಕೊಂಡಿದ್ದಾರೆ, ಎಲ್ಲಿ ತನಕ ತಮ್ಮನ್ನು ತಾವು ಅರ್ಥಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ. ತೋ ರಿಸಲ್ಟ್ ಮೇ ದೋ ವಿಶೇಷ ಬಾತೆ ದೇಖಿ. ಅಂದಮೇಲೆ ಇದರ ರಿಸಲ್ಟಿನಲ್ಲಿ ಎರಡು ವಿಶೇಷವಾದ ಮಾತುಗಳನ್ನು ನೋಡಿದರು. वह कौन सी? हर एक किस ಪೊಸಿಷನ್ ತಕ್ ಪਹੁಂಚೆ ಹೇ. ಅದು ಯಾವುದು ಅಂದರೆ ಪ್ರತಿಯೊಬ್ಬರೂ ಕೂಡ ಯಾವ ಸ್ಥಿತಿಯ ತನಕ ತಲುಪಿದ್ದಾರೆ. ಆ ಪೊಸಿಷನ್ ಜ್ಯಾದಾ ಹೇ ಅಥವಾ ಪೊಸಿಷನ್ ಕಿ ಸ್ಟೇಜ್ ಜ್ಯಾದಾ ಹೇ. ವಿರೋಧ, ಅಪೋಸಿಷನ್ ಮಾಡುವಂಥದ್ದು, ವಿರೋಧದ ಸ್ಥಿತಿ ಹೆಚ್ಚಾಗಿದೆಯೋ ಅಥವಾ ಆ ಒಂದು ಪೊಸಿಷನ್ನಲ್ಲಿ ತನ್ನ ಸ್ಥಿತಿನಲ್ಲಿ ಸ್ಥಿತವಾಗಿರುವಂಥದ್ದು ಹೆಚ್ಚಾಗಿದೆಯೋ. दूसरा पुरानी देह और पुरानी दुनिया से स्मृति को कहाँ तक ट्रांसफ़र किया है. ಮೊದಲನೇದು ಪೊಸಿಷನಲ್ಲಿ ಎಷ್ಟು ಇದ್ದೀರಿ, ಆ ಪೊಸಿಷನ್ ಹೆಚ್ಚಾಗಿದೆಯೋ, ಪೊಸಿಷನ್ ಹೆಚ್ಚಾಗಿದೆಯೋ ಅಂತ ನೋಡ್ಕೊಳ್ಳುವಂಥದ್ದು. ಎರಡನೇದಾಗಿ ಹಳೆಯ ದೇಹ ಮತ್ತು ಹಳೆಯ ಪ್ರಪಂಚದಿಂದ ಸ್ಮೃತಿಯನ್ನು ಎಲ್ಲಿ ತನಕ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀರಿ. साथ साथ ट्रांसफ़र के आधार पर ट्रांसफरेंट कहाँ तक बने हैं. ಜೊತೆಯಲ್ಲಿ ಟ್ರಾನ್ಸ್ಫರಿನ ಆಧಾರದ ಮೇಲೆ ಟ್ರಾನ್ಸ್ಪರೆಂಟ್ ಎಲ್ಲಿ ತನಕ ಆಗಿದ್ದೀರಿ, ಪಾರದರ್ಶಕತೆ ಎಲ್ಲಿ ತನಕ ಆಗಿದ್ದೀರಿ. चारों ही सब्जेक्ट्स में कहाँ तक ಪ್ರಾಕ್ಟಿಕಲ್ ಸ್ವರೂಪ ಬನೆ हैं. ಈ ನಾಲ್ಕು ಸಬ್ಜೆಕ್ಟುಗಳಲ್ಲಿ ಎಲ್ಲಿ ತನಕ ಪ್ರಾಕ್ಟಿಕಲ್ ಸ್ವರೂಪಿಗಳು ಆಗಿದ್ದೀರಿ. बाप दादा के तीनों स्वरूप साकार, आकार और निराकार द्वारा ली हुई पालना और पढ़ाई का रिटर्न कहाँ तक किया है. बाप दादारವರ ಮೂರು ಸ್ವರೂಪಗಳು ಸಾಕಾರ, ಆಕಾರ ಮತ್ತು ನಿರಾಕಾರ ಮೂಲಕ ಪಡ್ಕೊಂಡಿರುವಂತಹ ಪಾಲನೆ ಮತ್ತು ವಿದ್ಯೆಗೆ ರಿಟರ್ನ್ ಆಗಿ ಎಲ್ಲಿಯ ತನಕ ನೀವು ಕೊಟ್ಟಿದ್ದೀರಿ. आदि से अब तक जो बाप दादा से वायदे किए हैं उन सब वायदों को निभाने का स्वरूप कहाँ तक है. ಆದಿಯಿಂದ ಇಲ್ಲಿಯ ತನಕ, ಆದಿಯಿಂದ ಅಂದರೆ
ಯಾವ ದಿನದಿಂದ ನಾವು ಬಂದಿದ್ದೇವೆ, ತಂದೆ ಮಕ್ಕಳಾಗಿದ್ದೇವೆ, ಆ ದಿನದಿಂದ ಇಲ್ಲಿಯ ತನಕನೂ ಸಹ ಬಾಪ್ ದಾದಾರವರ ಜೊತೆಯಲ್ಲಿ ಏನು ವಾಯ್ದೆ ಮಾಡಿದ್ದೇವೆ ಆ ಎಲ್ಲ ವಾಯ್ದೆಗಳನ್ನು ಸಹ ನಿಭಾಯಿಸುವಂತಹ ಸ್ವರೂಪ ಎಲ್ಲಿಯ ತನಕ ಇದೆ, ಎಷ್ಟಾಗಿದೆ. फरिश्तेपन के लास्ट स्टेज के निशानी हैं सदा शुभ चिंतक और सदा ನಿಶ್ಚಿಂತ. ತಂದೆ ಹೇಳ್ತಾರೆ, ಫರಿಸ್ತಾತನದ ಲಾಸ್ಟ್ ಸ್ಟೇಜಿನ ಗುರುತೇನು, ಆ ಲಕ್ಷಣವೇನು ಅಂದರೆ ಸದಾ ಶುಭ ಚಿಂತಕರು ಮತ್ತು ಸದಾ ನಿಶ್ಚಿಂತರು. ಸದಾ ಶುಭ ಚಿಂತಕರು ಮತ್ತು ಸದಾ ನಿಶ್ಚಿಂತರು. ಐಸೆ ಬನೆ ಹೋ, ಹೀಗಾಗಿದ್ದೀರಾ, ಈ ರೀತಿ ಆಗಿದ್ದೀರಾ. रियलाइजेशन कोर्स में स्वयं को रियलाइज करो और अब अंतिम थोड़े से पुरुषार्थ के समय में स्वयं में सर्वशक्तियों को प्रत्यक्ष करो. ರಿಯಲೈಸೇಷನ್ ಕೋರ್ಸಿನಲ್ಲಿ ಸ್ವಯಂವನ್ನು ರಿಯಲೈಸ್ ಮಾಡಿಕೊಳ್ಳಿ ಮತ್ತು ಈಗಿನ ಅಂತಿಮ ಸ್ವಲ್ಪವೇ ಪುರುಷಾರ್ಥದಲ್ಲಿ, ಸ್ವಲ್ಪವೇ ಸಮಯದ ಪುರುಷಾರ್ಥದ ಸಮಯದಲ್ಲಿ ಸ್ವಯಂನಲ್ಲಿ ಸರ್ವಶಕ್ತಿಗಳನ್ನು ಸಹ ಪ್ರತ್ಯಕ್ಷ ಮಾಡಿಕೊಳ್ಳಿ. ಅಚ್ಚಾ, ಓಂ ಶಾಂತಿ. ಲಾಸ್ಟ್ ಸ್ಟೇಜ್ ಏನಂತೆ, ಸದಾಕಾಲ ಶುಭ ಚಿಂತಕರಾಗಿರೋದು ಮತ್ತು ನಿಶ್ಚಿಂತರಾಗಿರುವಂಥದ್ದೇ ಫರಿಸ್ತಾತನದ ಲಾಸ್ಟ್ ಸ್ಟೇಜ್, ಅಂತಿಮ ಸ್ಥಿತಿ.